आप्तगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। Mr. Patrauli, I am extremely happy to hear you. ನೀವು ಅಲ್ಲೇ ಇರಿ. ಅಲ್ಲಿಗೆ ನಮ್ಮ ಗಾರ್ಡ್ಸ್ ನ ಕಳಿಸ್ತಾ ಇದೀನಿ. ಅವರು ನಿಮ್ಮನ್ನ ಸೇಫ್ ಆಗಿ ನಮ್ಮ ಆರ್ಮರಿಗೆ ಕರ್ಕೊಂಡ್ ಬರ್ತಾರೆ. ಓಕೆ? You can have a nice look at our arms exhibition. We'll meet at our place. Okay? Thank you. Thank you. You are welcome, Mr. Sheetal Patrauli. Hello. And Madhavan. Please come. Thank you. This is my secret place. ನಾನು ಇಲ್ಲಿಗೆ ಯಾರನ್ನೂ ಕರ್ಕೊಂಡ್ ಬರೋದಿಲ್ಲ. ನೀವು ಫಸ್ಟ್ ಟೈಮ್ ನನ್ನ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ರಿ. ನನ್ನ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಲಿ ಅಂತ ವಿತ್ ಗ್ರೇಟ್ ಪ್ಲೆಷರ್ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ವಿ. These are my products. Please have a look. These are my most powerful, accurate, and the most high velocity light machine guns, semi-automatic rifles, pistols, etc., etc. Just wonderful collection. Thank you, Mr. Patrauli. Dear friends, let me show you a new weapon. This is fitted with a laser beam. Oh, I see. This is more powerful than the most advanced rifle or revolver. You can kill an elephant from 10 yards. You can kill a tiger from 20 yards. You can kill a human being from 100 yards. It is very powerful. Would you like to try it? Oh, sure. Please come. Just have a look at this, my dear gentleman. Beautiful shot. How is that? Fantastic. ನಿಮಗೆ ಯಾವ ಐಟಮ್ ಬೇಕು ಹೇಳಿ, ನೀವ್ ಹೇಳಿ ಜಾಗಕ್ಕೆ, ನೀವ್ ಹೇಳಿದ ಟೈಮ್ಗೆ ನಾವೇ ಬಂದು ಡೆಲಿವರಿ ಕೊಡ್ತೀವಿ. ಓಕೆ? ಓಕೆ. ಡಿಯರ್ ಆಫೀಸರ್ಸ್, ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಈ ಮೀಟಿಂಗ್ ಕರೆದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿರ್ಬೇಕು ಅಲ್ಲ? ಸೊ ಐ ವಿಲ್ ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್. ನೀವೆಲ್ಲ ಎಷ್ಟೋ ಕ್ರಿಟಿಕಲ್ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಒಳ್ಳೆ ಹೆಸರನ್ನ ಪಡೆದಿದ್ದೀರಾ ಅನ್ನೋ ಕಾರಣಕ್ಕೆ
ನಿಮ್ಮನ್ನೆಲ್ಲ ನಾನು ಇಲ್ಲಿ ಕರೆಸಿದ್ದೀನಿ. ನಮ್ಮ ರಾಜ್ಯದಲ್ಲಿ ಒಂದು ಕಂಪನಿ ಲೈಸೆನ್ಸ್ ಇಲ್ಲದೆ ಆರ್ಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರ ರಾಜ್ಯದ ಟೆರರಿಸ್ಟ್ಗೆ ಸಪ್ಲೈ ಮಾಡ್ತಾ ಇದೆ. ಅದು ಅಲ್ಲದೆ ಈ ವ್ಯವಹಾರ ಬಹಳ ಸುಲಭವಾಗಿ ನಡೀತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಹಾಗಾಗಿ ನಮ್ಮ ಎಲ್ಲಾ ಚೆಕ್ ಪೋಸ್ಟ್ ಅಲ್ಲಿ ಟೈಟ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಆಗ್ಬೇಕು. ಯಾವುದೇ ವೆಹಿಕಲ್ಸ್ ಬಂದ್ರೂ ಮುಲಾಜಿಲ್ದೆ ಚೆಕ್ ಮಾಡಬೇಕು. ಈ ವಿಷಯದಲ್ಲಿ ನೀವೆಲ್ಲರೂ ನನಗೆ ಪೂರ್ಣ ಸಹಕಾರ ಕೊಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಮಿಷನ್. ಓಕೆ? Yes, sir. ಗುಡ್. ಆಲ್ ದ ಬೆಸ್ಟ್. ಏನ್ರಿ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ತಾ ಇದಾರೆ ತಾನೆ? ಹೌದು ಸರ್. ಒಂದು ಗಾಡಿನೂ ಬಿಡದ ಹಾಗೆ ನೀಟಾಗಿ ಚೆಕ್ ಮಾಡ್ಬೇಕು. ಸರಿ ಸರ್. ಸುಮ್ನೆ ಹಾಗೆ ಕಳಿಸ್ಬೇಡಿ. ಸರಿ ಸರ್. ಈ ರೋಡ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆ. ಓಕೆ ಸರ್. ಹಲೋ, ಹೇಳಿ ಬಾಸ್. ಓಕೆ ಬಾಸ್, ಓಕೆ ಬಾಸ್, ರೈಟ್ ಬಾಸ್. ನೀವು ಕಾಲಲ್ಲಿ ತೋರಿಸಿದನ್ನ ನಾನು ಕೈಯಲ್ಲಿ ಮಾಡ್ತೀನಿ ಬಾಸ್. ಈಗಲೇ ಹೊರಟೆ. ಆಯ್ತು ಬಾಸ್. ಲಕ್, ನನ್ನ ಇನ್ಸ್ಟ್ರಕ್ಷನ್ ಇಲ್ಲದೆ ನೀವು ಇಲ್ಲಿಂದ ಕದಲಬಾರ್ದು. Yes, sir. ಬಿ ಕೇರ್ಫುಲ್. Okay, sir. Police, come on, escape. ಹಲೋ ದಯಾನಿಧಿ, ಏನಿದ್ ತಮಾಷೆ? ನಾವು ವೆಪನ್ಸ್ಗೋಸ್ಕರ ಕಾಯ್ತಾ ಇದ್ರೆ ನೀನ್ ಪೊಲೀಸ್ ಕಳ್ಸಿದ್ಯಾ? ಆರ್ ಯು ಚೀಟ್? ಈಸಿ ಮಿಸ್ಟರ್ ಮಾಧವನ್, ಈಸಿ. SI ಗೌಡ ನಮ್ ಕಡೆಯವನೇ. ನಮ್ ವ್ಯವಹಾರ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಗೊತ್ತಾಗಿ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದಾರೆ. ಆದ್ರಿಂದ ನಿಮ್ಗೆ ಈಸಿ ಆಗಿರ್ಲಿ ಅಂತ ಡಿಪಾರ್ಟ್ಮೆಂಟ್ನವ್ರ ಕೈಲಿ ವೆಪನ್ಸ್ ನ ಕಳಿಸಿದೀನಿ. ಕಲೆಕ್ಟ್ ಮಾಡ್ಕೊಳ್ಳಿ. ಗುಡ್ ಲಕ್. ದಯಾನಿಧಿ, ರಿಯಲಿ ಯು ಆರ್ ಗ್ರೇಟ್. That's caliber of Dayanidhi. ಐ ಎಮ್ SI ಗೌಡ. ಐ ಆಮ್ ಮಾಧವನ್. ಎವ್ರಿಥಿಂಗ್ಸ್ ರೆಡಿ, ನೀವು ತಗೋಬಹುದು. ವೆರಿ ಗುಡ್. ಇದನ್ನ ದಯಾನಿಧಿ ಕಳಿಸಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಗುಡ್ ಲಕ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನನಗೆ ಎರಡೆರಡು ಸಂತೋಷ ಆಗ್ತಾ ಇದೆ. ಒಂದು, ಇವತ್ತು ನನ್ನ ಬರ್ತ್ಡೇ. ಎರಡು, ನಾವಿಷ್ಟು ವರ್ಷ ಕಂಡಂತ ಕನಸು ಇವತ್ತು ನನಸಾಗ್ತಾ ಇದೆ. ಅಂದ್ರೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಧ್ಯೆ ನಮ್ಮ ಕಂಪ್ನಿಯ ವೆಪನ್ಸ್ ಈ ರಾಜ್ಯದ ಗಡಿ ದಾಟಿ ಹೋಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ SI ಗೌಡ.
ನಮ್ಮ ಕಂಪ್ನಿಯ ಪರವಾಗಿ ಗೌಡ ಅವರಿಗೆ a small gift. Come on friends, give him a big hand. Thank you sir. My dear friends, enjoy yourselves. Hello, partner. ಯಾಕೆ ಪಾರ್ಟ್ನರ್ ಹಾಗೆ ನೋಡ್ತಾ ಇದೀಯಾ? ಹಲೋ ಓಲ್ಡ್ ಪಾರ್ಟ್ನರ್, ಏನಿದು ಯುದ್ಧಕ್ಕಿದ್ದಾಗೆ ಸರ್ಪ್ರೈಸ್ ವಿಸಿಟ್? ಅದೇ ಸತ್ಯನ್ ಸ್ಪೆಷಾಲಿಟಿ. ಓ, ಏನ್ ಮಾಡಕ್ಕಾಗುತ್ತೆ, ನಮ್ ದಂಧೆನೆ ಹಾಗೆ. ಭೂಮಿ ಕಾರಣಗಳು ಹೇಳ್ತೀನಿ, ಈ ಗೋಲ್ಡ್ ಬಿಸ್ನೆಸ್ ಅಲ್ಲಿ ನೀನು ನನಗೆ ಮೋಸ ಮಾಡ್ತಿದ್ರೆ ಇವತ್ತು ನೀನು ನಾನು ಪಾರ್ಟ್ನರ್ ಆಗಿ ನೀನೇನ್ ಕಮ್ಮಿನಾ? ಸ್ಯಾಂಡ್ಲ್ವುಡ್ ಬಿಸ್ನೆಸ್ ನಲ್ಲಿ ನನಗೆ ಮೋಸ ಮಾಡಿದೆ, ಅದಕ್ಕೆ ನಾನು ಹಾಗೆ ಮಾಡಿದ್ದು. ಟಿಟ್ ಫಾರ್ ಟ್ಯಾಟ್. ಓಕೆ ಪಾರ್ಟ್ನರ್, ಹಳೆದಿನೆಲ್ಲ ಮರೆತು ಮತ್ತೆ ಫ್ರೆಂಡ್ಸ್ ಆಗಿರೋಣ. ಎನಿವೆ, ವಿಶ್ ಯು ಹ್ಯಾಪಿ ದೇರ್ ಇಸ್ ಎ ಸ್ಮಾಲ್ ಗಿಫ್ಟ್ ಫಾರ್ ಯು. ಅಣ್ಣ ಮುಟ್ಬಿಡಿ ಅಂತ ಇಷ್ಟು ದಿವಸ ನಮ್ಗಾಗದೇ ಇರೋನು ಇವತ್ತಿಲ್ಲಿ ಹುಡ್ಕೊಂಡು ಬಂದಿದ್ದಾನಂದ್ರೆ ನನಗೆ ಯಾಕೋ ಅನುಮಾನ. ಇದರಲ್ಲಿ ಬಾಂಬ್ ಇರ್ಬೇಕು. ಭೂಮಿ ತಾಣಗಳು ಹೇಳ್ತೀನಿ, ಫ್ರೆಂಡ್ಶಿಪ್ಗೋಸ್ಕರ ಈ ಸತ್ಯನೇ ಹೇಳ್ತಾನೆ ಹೊರತು ಬಾಂಬ್ ಹಾಕೋನಲ್ಲ. ನಿನಗೋಸ್ಕರ ಇನ್ನೂ ಒಂದು ಗಿಫ್ಟ್ ತಂದಿದ್ದೀನಿ, 6 ಬಾಂಬ್. ದಿನೇಶ್. ಎಸ್ ಬಾಸ್. ಗುಮ್ತಾಜ್. ಹಾಯ್ ಹಾಯ್. ಪಾರ್ಟ್ನರ್, ನಿನ್ ಟೇಸ್ಟೇ ಟೇಸ್ಟ್. ಹೊಗಳಿ ಸಾಕು ಪಾರ್ಟ್ನರ್, ವಿಷಿಕ್ ಬಾ. ನೋಡ್ ಸತ್ಯ, ನಮ್ಮಿಬ್ರಿಗೂ ಇನ್ಯಾವತ್ತೂ ಗಲಾಟೆ ಆಗ್ಬಾರ್ದು ಅಂದ್ರೆ ಒಂದ್ ಕೆಲ್ಸ ಮಾಡೋಣ. ಬೆಂಗಳೂರು ಉತ್ತರನ ನೀನಿಟ್ಕೊ, ದಕ್ಷಿಣ ನಾನಿಟ್ಕೋತೀನಿ. ಉತ್ತರ ದಕ್ಷಿಣ ನೀವಿಟ್ಕೊಂಡ್ರೆ ನನಗೆ ಯಾವ ದಿಕ್ಕು? ಪೂರ್ವ ಪಶ್ಚಿಮ. ನೋ 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 ಪಾರ್ಟ್ನರ್, ಈ ಗಿಫ್ಟು ನಿನಗೋಸ್ಕರ. ಡೋಂಟ್ ವೇಸ್ಟ್ ಟೈಮ್, ಗೋ ಎಂಜಾಯ್. ನೋ 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 ನೋ, ಸಂತೋಷನ ಎಲ್ರ ಜೊತೆ ಹಂಚ್ಕೋಬೇಕು. ದಟ್ಸ್ ಮೈ ಪ್ರಿನ್ಸಿಪಲ್. ಕಮ್ ಆನ್, ಎಂಜಾಯ್. ನಾವು ಹುಟ್ಟಿ ಆಪಲ್ಲ, ಹುಟ್ಟಿ ಮಾಡ
ತೆಗೆದು ಬಾರಲು ನಲಾಗತ್ತ ತಂಗಿ ಕಣ್ಣು ಆಯುಕ್ತ ಮತ್ತೆ ಭಂಗಿ ಕಣ್ಣು ಈಶ್ವರ್ಯನ ಬಾಚಿಕೊಳ್ಳು ಸಿಂಗರನ ದೋಚಿಕೊಳ್ಳು ನಾ ಊಟಿ ಆಪಲ್ಲ ಕಾಲೂಟಿ ಮಾಡಲು ನಾ ಸ್ವರ್ಗವಾಗಿಲ್ಲ ನೀ ತೆಗೆದು ಬಾರಲು ಮೇಟಿ ಸಾಹೇಬ್ರೆ ಎಲ್ಲೋ ಕುಟ್ಟಿ ಇನ್ನೂ ಬಂದಿಲ್ವಲ್ಲ ಎಂತೆಂತ ಟೆನ್ಷನ್ ಎಲ್ಲ ತಡ್ಕೊಂಡಿದ್ದೀನಿ ಈ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನು 1 ನಿಮಿಷದಲ್ಲಿ ಅವಳು ಇಲ್ಲಿ ಇರ್ಬೇಕು ಸಾಹೇಬ್ರೆ ಕುಟ್ಟಿನ ಹಂಗೆ ಕರ್ಕೊಂಬರಲ್ಲ ಇಲ್ಲ ಒಸಿ ಮಸಾಲೆ ಹಾಕೊಂಡ್ ಕರ್ಕೊಂಬರಲ್ಲ ಹಂಗಂದ್ರೆ ಅವಳು ಎಣ್ಣೆ ಹೊಡೆದ್ರೆ ಒಳ್ಳೆ ಮಜಾ ಕೊಡ್ತಾಳೆ ಸಾಹೇಬ್ರೆ ಹೌದಾ ವೆರಿ ಗುಡ್ ನೀ ಹಂಗೆ ಕರ್ಕೊಂಬ ಮಸಾಲೆ ನಾನ್ ಹಾಕೋತೀನಿ ಓಹೋ ಸರಿ ಸಾಹೇಬ್ರೆ ಕೊಟ್ಟೆ ಕೊಟ್ಟೆ ಒಂದು ಉಮ್ಮ ಕೊಟ್ಟೆ 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 ಒಂದು ಉಮ್ಮ ಕೊಟ್ಟೆ 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 ಒಂದು ಚುಮ್ಮ ಕೊಟ್ಟೆ ಕೊಟ್ಟೆ ಪ್ರತಾಪ್ ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಯಾಕೆ ಗೌಡ ದೇಶ ಎಲ್ಲ ಇಳಿದೋಯ್ತಾ ನೀನ್ಯಾಕೆ ಬಂದೆ ಇಲ್ಲಿಗೆ ಇದು ನನ್ನ ಪರ್ಸನಲ್ ವಿಷಯ ಏಯ್ ನಿನ್ನ ಪರ್ಸನಲ್ ವಿಷಯ ನಮ್ ಡಿಪಾರ್ಟ್ಮೆಂಟ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಅದನ್ನ ನಿವಾರಿಸೋಣ ಅಂತಾನೆ ಬಂದೆ ಅಂದ್ರೆ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಅನ್ನ ಹಾಕೋ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತಾ ಇದ್ಯಾ ಹೆತ್ತ ತಾಯಿನ ಹರಾಜ್ ಹಾಕೋ ನಿಮ್ಮಂತವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು ಬೇಡ ಬೇಡ ಪ್ರತಾಪ್ ಏನ್ ಮಾಡ್ತಾ ಇದೀಯ ನೀನು ನಾನ್ ದ್ರೋಹ ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ರಿಗೆ ಆ ದಯಾನಿಧಿ ಹಾಕೋ ಭಿಕ್ಷೆ ಆಸೆಗೆ ನಮ್ಮ ಡಿಪಾರ್ಟ್ಮೆಂಟ್ನೇ ಬೆತ್ತಲೆ ಮಾಡ್ತಿದೀಯ ಅಲ್ವಾ ಕಾನೂನ್ನ ಕಾಪಾಡ್ತೀನಿ ನ್ಯಾಯನ ಎತ್ತಿಡಿತೀನಿ ಅಂತ ಡ್ಯೂಟಿಗೆ ಜಾಯಿನ್ ಆಗ್ಬೇಕಾದ್ರೆ ಪ್ರಮಾಣ ಮಾಡಿದ್ ನೀನು ಅದೇ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಅನ್ಯಾಯನ ಎತ್ತಿಡಿತಾ ಇದೀಯ ಸೊ ನೋ ಪ್ರತಾಪ್ ನನ್ ಸಾಕು ಬಾಯ್ All of you sit down. What the hell is going on here? ನಮ್ ಡಿಪಾರ್ಟ್ಮೆಂಟ್ಗೆ ಏನಾಗಿದೆ? ಹೋಮ್ ಮಿನಿಸ್ಟರ್ ನನ್ನ ಕರೆದು ಚೆನ್ನಾಗಿ ಮರ್ಯಾದೆ ಮಾಡಿ ಕಳಿಸಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ನ ಒಬ್ಬ SI ಅಷ್ಟು ಕ್ರೂರವಾಗಿ ಕೊಲೆ ಆಗಿದ್ದಾನೆ ಅಂದ್ರೆ ನೀವೆಲ್ಲರೂ ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಕಮ್ ಆನ್, ಟೆಲ್ ಮೀ. ನಮ್ಮ ಡಿಪಾರ್ಟ್ಮೆಂಟ್ ನವ್ರಿಗೆ ಈ ಗತಿ ಆದ್ರೆ ಸಾಮಾನ್ಯ ಜನಗಳ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿ. ಆಚೆ ಪತ್ರಿಕೆ ಅವರು ಕಾಯ್ತಾ ಇದ್ದಾರೆ. ನಾನು ಅವ್ರಿಗೆ ಏನಂತ ಆನ್ಸರ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಜಸ್ಟ್ ಗಿವ್ ಮಿ 1 ವೀಕ್ ಟೈಮ್ ಸರ್. ಆ ಕೊಲೆಗಾರ ಯಾರು ಅಂತ ಕಂಡು ಹಿಡಿದು ನಿಮಗೆ ತಂದು ಒಪ್ಪಿಸ್ತೇನೆ. ನೋಡಿ ಆಫೀಸರ್, ಟೈಮ್ ತಗೊಳ್ಳೋದು ಮುಖ್ಯ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮುಖ್ಯ. 1 ವಾರ ಅಲ್ಲ, ಬೇಕಾದ್ರೆ 1 ತಿಂಗಳು ತಗೊಳ್ಳಿ. ಆದ್ರೆ ಇನ್ನು ಮುಂದೆ ಇಂಥ ದುರ್ಘಟನೆಗಳು ನಡಿಬಾರ್ದು. ಓಕೆ ಸರ್.
ಆ ವಿಷಯ ನನಗಿರಲಿ. ಇನ್ನು ಮುಂದೆ ನಗರದಲ್ಲಿ ಶಾಂತಿ ಕಾಪಾಡೋದಕ್ಕೆ ನಾವೆಲ್ಲ ಆದಷ್ಟು ಪ್ರಯತ್ನ ಪಡ್ತೀವಿ. ಓಕೆ ಆಫೀಸರ್ಸ್, ಲೆಟ್ಸ್ ಮೂವ್. ಏ ದಿನ ಅಣ್ಣ, ಇವತ್ತಿನ ದಿನ ಒಂದು ನಾಯಿಗೆ ಅನ್ನ ಹಾಕಿ ಸಾಕಿದ್ರೆ ಎಷ್ಟು ನಿಯತ್ತು ತೋರ್ಸತ್ತೋ ಅದಕ್ಕಿಂತ ಜಾಸ್ತಿ ನಿಯತ್ತು ತೋರಿಸ್ತಾ ಇದ್ದ ಈ SI ಗೌಡ. ಎಷ್ಟೋ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರಸ್ ಡಿಪಾರ್ಟ್ಮೆಂಟ್ನವ್ರು ಗೊತ್ತಾಗ್ ಮೊದ್ಲೇನೆ ನಮಗ್ ಗೊತ್ತಾಗ್ತಾ ಇತ್ತು. ಅಂಥವನು ಇವತ್ತು ನಮ್ ಗ್ಯಾಂಗ್ ನಲ್ಲಿ ಇಲ್ದೇನೆ ಹೋದ್ನಲ್ಲ ಅನ್ನೋದು ಇಟ್ಸ್ ಎ ಗ್ರೇಟ್ ಲಾಸ್. ಐಸೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಣ್ಣ? ಯಾರಿಗೋ ಕಿರುಕ್ ಮಾಡಿರ್ತಾನೆ, ಹೊಡೆದು ಬೀಸ ಹಾಕಿರ್ತಾರೆ. ನನ್ ಪ್ರಾಬ್ಲಮ್ಮೇ ನಿನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಯ್ತಣ್ಣ. ಹೆಣ್ಣು, ಹೊನ್ನು, ಎಂಡ ಈ 3 ರುಚಿ ತೋರಿಸಿದ್ರೆ ಈ SI ಗೌಡ್ನಂತರು 100 ಜನ ನಿಮ್ ದಾಸ ಆಗ್ತಾರೆ. ಹೌದಾ? ಒಡಿ ಅಣ್ಣ. ಏನ್ ಸಿಂಪಲ್. ಕೊಡು ಡಾರ್ಲಿಂಗ್. ಕಾನ್ಸ್ಟೇಬಲ್ಸ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಹಲೋ, ಈ ಬಾಡಿ ಎಲ್ಲ ಆಂಗಲ್ಸ್ ಇಂದ ಸ್ಟಿಲ್ ತೆಗಿರಿ. ಎಸ್ ಸರ್. ಶಂಭು, ಸರ್ ಮೋ. ಸರಿ ಸರ್. ಹಲೋ, 1 ನಿಮಿಷ ಸರ್. ಅಣ್ಣ ಕಮಿಷನರ್. ಹಲೋ ಕಮಿಷನರ್. ಮಿಸ್ಟರ್ ದಯಾನಿಧಿ ಹೇಳಿ. ಮಿಸ್ಟರ್ ಕಮಿಷನರ್, ಯಾವನ ಸ್ಕೌಂಡ್ರಲ್ ನಮ್ ರಾಬರ್ಟ್ ನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಶೂಟ್ ಮಾಡ್ಬಿಟ್ಟ. ಗೊತ್ತಾಯ್ತು. ಐ ಆಮ್ ಸಾರಿ ಫಾರ್ ದಟ್. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಡೀಲಿ ನಡಿ. ಆದಷ್ಟು ಬೇಗ ಆ ಕಲ್ಪ್ರಿಟ್ ನ ಕಣ್ಣಿಡ್ದು ಪನಿಷ್ಮೆಂಟ್ ಕೊಟ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ, ನಮ್ಮ ರಾಬರ್ಟ್ ಆತ್ಮಕ್ಕೆ ಶಾಂತಿ. ಡೋಂಟ್ ವರಿ ಮಿಸ್ಟರ್ ದಯಾನಿಧಿ. ಎಸ್. ನಾವು ನಿಮ್ ಪೇಷಂಟ್ಸೇ. ನಮಗೊಂಥರ ಜ್ವರ, ಕಾಮದ ಜ್ವರ. ಔಷಧಿ ಕೊಡ್ತೀರಾ? ಬೇಡ, ಹತ್ರ ಬರ್ಬೇಡಿ, ನನ್ಗೇನು ಮಾಡಬೇಡಿ. ಪ್ರತಾಪ್, ಎಸ್. ನಿಮಗೆಲ್ಲ ಔಷಧಿ ನಾನ್ ಕೊಡ್ತೀನಿ. ನಿನ್ನ ಹತ್ರ ಔಷಧಿ ತಗೊಳಕ್ಕೆ ನಾವೇನ್ ಇದಾ?
ಈಗ ನಿಮ್ ನರ ಕಿತ್ತು ನಾನ್ ಮಾಡೋದು ಅದನ್ನೇ. ಕಾಫಿ ತಗೋ. ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರ? ಏ ಅಶ್ವಿನಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಕಾಶಿ ಯಾತ್ರೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ. ಓ ಶಿಟ್, ಐ ಆಮ್ ಸೋ ಸಾರಿ. ಕೊನೆಗೂ ಅಪ್ಪ ಅಮ್ಮನ ಮುಖ ನೋಡೋ ಹಾಗೇನು ಸಿಗ್ಲಿಲ್ಲ. ನಾನು ಅನಾಥಲಾಗ್ಬಿಟ್ಟೆ ಅನ್ಕೊಂಡಿದ್ದೆ. ಸದ್ಯ ನನ್ನವನು ಅಂತ ನೀನಾದ್ರೂ ಸಿಕ್ಕಿದ್ಯಲ್ಲ. ನೀನು ಸಿಕ್ಕಿದ್ದು ನನ್ ಪುಣ್ಯ ಪ್ರತಾಪ್, ನನ್ ಪುಣ್ಯ. ಅಶ್ವಿನಿ, ಸಮಾಧಾನ ಮಾಡ್ಕೊ. ಏನು ಮಾಡಕ್ಕಾಗಲ್ಲ. ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ. ಅದ್ ಸರಿ, ಈಗ ನೀನ್ ಮಾಡ್ಕೊಂಡಿದೀಯ? ಮೈಸೂರು ಮನೇನ ಬಾಡಿಗೆ ಕೊಟ್ಟು ನಾನೀಗ ಬೆಂಗಳೂರಿನಲ್ಲೇ ಇದ್ದೀನಿ. ಸಂಪಿಗೆ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದೀನಿ. ಹೌದು, ನೀನೇನ್ ಮಾಡ್ತಿದ್ಯಾ? ನನ್ ಬಗ್ಗೆ ನೀನೇನು ಕೇಳಲೇಬೇಡ. ಮೊದ್ಲೇ ನೀನ್ ನೊಂದಿದೀಯ. ನನ್ ವಿಷಯ ಗೊತ್ತಾದ್ರೆ ನಿನ್ ಮನಸ್ಸಿನ ನೋವು ಇನ್ನೂ ಹೆಚ್ಚಾಗತ್ತೆ. ಕಾಫಿ ಕುಡಿ. ಸರ್, ನಿಮ್ ಮಾಲ್ ನಮ್ಗೆ ತುಂಬಾ ಇಷ್ಟ ಆಗಿದೆ. ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಂಡ್ರೆ. ಗಾಂಜಾಗೆ ನಶೆ, ಈ ಸತ್ತಿನ ಹತ್ರನೇ ಚೌಕಾಸಿನ. ಭೂಮ್ ತಾಣಗಳು ಹೇಳ್ತೀನಿ, ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಸರ್ ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ ಮಾಲ್ ನನಗೆ ಇಷ್ಟ ಆಗಿದೆ. ಎಲ್ಲಾ ಮಾಲು ನಾನೇ ತಗೋತೀನಿ. ಗುಡ್, ವೆರಿ ಗುಡ್. ಇವತ್ತು ನೀವು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ನಾಳೆ ರಾತ್ರಿ 8:15 ಗಂಟೆಗೆ ನಿಮ್ಮ ಮಾಲು ಲೈವ್ ಬ್ಯಾಂಡ್ ಅಲ್ಲಿ ಡೆಲಿವರಿ ಆಗುತ್ತೆ. ಸರ್ ಆಯ್ತು ಸರ್, ಫುಲ್ ಕ್ಯಾಶ್ ಕೊಡ್ತೀನಿ. ಓಕೆ. ನಾಳೆ ಡೀಲಿಗೆ ಬರೋದು ಆ ದಳಪತಿ ದಿನೇಶ್.
ಡಾರ್ಲಿಂಗ್. ಏಯ್, ಯಾರ ನೀನು? ಭೂಮ್ ತಾಣಗಳು ಹೇಳ್ತೀನಿ, ದಿನೇಶನ್ ಕೊಂದವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಿಮ್ಗಳ ತಿಥಿ ಮಾಡ್ಬಿಡ್ತೀನಿ. ಅಣ್ಣ, ನಂಗೊಂದು ಕ್ಲೂ ಸಿಕ್ಕಿದೆ. ಕ್ಲೂ ಸಿಕ್ಕಿದ್ಯಾ? ಏನು ಹೇಳು? ಹೇಳು. ರಾಬರ್ಟ್ನ ನಾವು ಸಾಯಿಸಿದ್ವಿ ಅಂತ ಅನುಮಾನ ಪಟ್ಟು ದಯಾನಿಧಿ ಕಡೆಯವರು ನಮ್ ದಿನೇಶನ್ನ ಸಾಯಿಸಿರ್ಬೋದಣ್ಣ. ಭೂಮ್ ತಾಯಣಗಳು ಹೇಳ್ತೀನಿ, ಇದು ದಯಾನಿಧಿದ ಕೆಲಸ ಆಗಿದ್ರೆ ಕಥೆನೇ ಬೇರೆ. ಅವನ ಕಡೆಯವ್ರನ್ನ ಸೇರಿಸಿ ತಿಥಿ ಮಾಡ್ಬಿಡ್ತೀನಿ. ಸತ್ಯ ಏನಿದೆ? ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ನಮ್ಮ ದಳಪತಿ ದಿನೇಶ್ನ ಕೊಲ್ಸಿ ನನ್ಗೆ ಅನ್ಯಾಯ ಮಾಡಿದ್ಯಲ್ಲ, ಇದು ಸರಿನಾ? ಯಾರು? ನಾನಾ? ಹೌದು. ಏ ಸತ್ಯ, ಈ ದಯಾನಿಧಿ ಯಾವತ್ತೂ ಫ್ರೆಂಡ್ಶಿಪ್ ಮೋಸ ಮಾಡೋನಲ್ಲ, ಆಡದ್ ಮಾತ್ಗೂ ತಪ್ಪೋನಲ್ಲ. ನಾನ್ ಯಾಕೆ ನಿನ್ ದಿನೇಶ್ ನತ್ಲಿ? ನೀನೇ ನನ್ ರಾಬರ್ಟ್ ನ ಕೊಂದು ನನ್ಗೆ ಅನ್ಯಾಯ ಮಾಡ್ಬಿಟ್ಟೆ. ನೋ, ಆ ತರ ನಮಗ್ಗರಂ ಕೆಲಸ ಮಾಡೋನಲ್ಲ ಈ ಸತ್ಯ. ನೀನ್ ದಿನೇಶ್ನ ಕೊಂದಿದ್ದಕ್ಕೆ ಸಾಕ್ಷಿ ಇಲ್ಲ. ಭೂಮ್ ತಾಣಗಳು ಹೇಳ್ತೀನಿ, ಸಾಕ್ಷಿ ಸಿಕ್ಕಿದ್ದಿನ ನಿನ್ನ ಅಡ್ಡಡ್ಡ ಉದ್ದುದ ಕತ್ತರಿಸ್ಬಿಡ್ತೀನಿ. ಬರ. ಅಣ್ಣ, ಈ ಸತ್ಯಂದು ತುಂಬಾ ಜಾಸ್ತಿ ಆಯ್ತು. ನಾನು ಅವತ್ತೇ ನಿಮ್ಗೆ ಹೇಳಿದೆ, ಇವನು ನಂಬಿಕೆ ದ್ರೋಹಿ ಅಂತ. ನನ್ನ ಮಾತನ್ನ ನೀವು ಕೇಳಲಿಲ್ಲ. ಎನಿಹೌ, ನಾವ್ ಇವನ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮಿಸ್ಟರ್ ವೆಂಕಟೇಶ್, ಏನ್ ಈ ರೀತಿ ಕೊಲೆಗಳಾಗ್ತಾ ಇದೆ? ಇದಕ್ಕೆ ಕಾರಣ ಏನಿರ್ಬೋದು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಬಹುಶಃ ಇದು ಆ ಸತ್ಯನ್ ಗ್ಯಾಂಗು ಮತ್ತೆ ಆ ದಯಾನಿಧಿ ಗ್ಯಾಂಗ್ ಮಧ್ಯೆ ಇರೋ ವೈಮನಸ್ಸಿನ ಪರಿಣಾಮ ಅನ್ಸುತ್ತೆ ಸರ್. ಸಾಯ್ತಾ ಇರೋರೆಲ್ಲ ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ಸ್ ಆಗಿರೋದ್ರಿಂದ ನಮ್ಗೆ ಒಳ್ಳೇದೇ ಆಯ್ತು.
ಆದ್ರೆ ಇನ್ನು ಮುಂದೆ ಯಾವ ರೀತಿ ಡೈವರ್ಷನ್ ತಗೊಳತ್ತೆ ಅಂತ ಹೇಳಕ್ಕಾಗಲ್ಲ. ತಗೊಂಡವ್ರೆ ಸರಿ ಪ್ಯಾಕ್ ಮಾಡ್ಬೇಕಣ. ಹಲೋ ವೆಲ್ಕಮ್ ಸರ್. ಈಗ ತಾನೇ ನಮ್ಮ ಬಾಸು ನೀವು ಬರೋ ವಿಷಯ ಫೋನ್ ಮಾಡಿ ತಿಳಿಸಿದ್ರು. ಏನ್ ಯೋಚನೆ ಮಾಡ್ತಿದ್ದೀರಿ ಸರ್? ಈ ಬ್ರೌನ್ ಶುಗರು 100% ಪ್ಯೂರ್ ತಾನೆ? 100% ಪ್ಯೂರ್ ಸರ್. Okay, shall I taste it? ಶೂರ್. Ha ha ha. Pakai kulit kau tak kau ni kau. 100% pure. Anmo tu ni? ಶಂಭು, ತಾಡಿ ಶಂಭು. ಯಾರು ನೀವು ಹೇಳಿ? ಐ ಎಮ್ ಎ ಸಿ ಪಿ ವೆಂಕಟೇಶ್. Head Constable Shambhu. ನೋಡು ಅವ್ರ ಕೈ ಚಂಬು. Hey! ಅಟ್ಯಾಕ್! ನಡೀರಿ ಸರ್, ಓಡೈತವನೆ. ಸರ್ ಥ್ಯಾಂಕ್ ಯು ಸರ್. ನೀವು ಸರಿಯಾದ ಟೈಮಿಗೆ ಬಂದು ನನ್ನನ್ನು ಕಾಪಾಡಿ ನನ್ನ ಮಾನ ಉಳಿಸಿದ್ರಿ. ಮಾನ ಉಳಿಸಿದ್ದೀನಿ, ಆದ್ರೆ ಇನ್ನೊಂದನ್ನು ತೆಗಿತೀನಿ. ಇನ್ನೊಂದ? ಅದೇನ್ ಸರ್? ನಿನ್ನ ಪ್ರಾಣ. ಬೇಡಿ ಸರ್, ಬಿಟ್ಬಿಡಿ ಸರ್ ನನ್ನ. ಬೇಡಿ ಸರ್. ಪ್ರಯತ್ನ ಪಡಬೇಡ. ಎಲ್ಲ ಡೋರ್ಸು ಆಟೋಮೆಟಿಕ್ ಆಗಿ ಲಾಕ್ ಆಗಿದೆ. ಅದು ತುಂಬ್ಕೊಂಡು ಕೂತ್ಕೋ. ಬಿಟ್ಬಿಡಿ ಸರ್, ಬೇಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್ ನನ್ನ. ಪ್ಲೀಸ್ ಸರ್.
ಹೊರಟೋದ. ಅದೃಷ್ಟವಂತ ಸಾಯ್ತಾ ಸಾಯ್ತಾ ಸಂಸ್ಕಾರನ ಮುಗಿಸ್ಕೊಬಿಟ್ಟ, ಅವ್ರ ಮನೆಯವ್ರ ಖರ್ಚುನು ಉಳಿಸ್ಬಿಟ್ಟ. ಸಾರ್ ಅಲ್ಲಿ ನೋಡಿ ಸಾರ್. ರಕ್ತ ನೋಡಿದ್ರೆ ಏಟಂತೂ ಬಲವಾಗೇ ಬಿದ್ದಿದೆ. ನನ್ ಪೊಲೀಸ್ ಬ್ರೇನ್ ಹೇಳ್ತಿದೆ ಅವನ್ ಎಸ್ಕೇಪ್ ಆಗಕ್ ಸಾಧ್ಯನೇ ಇಲ್ಲ. ಹಲೋ, ಕಮಿಷನರ್, ಸತ್ಯ ಸತ್ಯ ಹರಿಶ್ಚಂದ್ರ. ಏನ್ ವಿಷಯ? ಏನ್ ಸಾಹೇಬ್ರೆ ಬಹಳ ಕೂಲಾಗಿ ಕೇಳ್ತಾ ಇದ್ದೀರಾ? ವಾರಕ್ಕೆ 2 ತಲೆಗಳು ಉಳ್ತಾ ಇವೆ. ಭೂಮ್ತಾಯಣಗೂ ನಮ್ಮವ್ರು ಸತ್ತಾಗ ಬಹಳ ಫೀಲಿಂಗ್ ಆಗೋಗ್ಬಿಟ್ಟಿತ್ತು. ಅದಿರ್ಲಿ, ಇದಕ್ಕೆಲ್ಲ ಏನ್ ಕಾರಣ? ಈ ರೀತಿ ಕೊಲೆ ಆಗೋದಿಕ್ಕೆ ದ್ವೇಷನೇ ಕಾರಣ. ನೀವೆಲ್ರೂ ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ, ಆಗ ಊರಲ್ಲಿ ಶಾಂತಿ ಇರತ್ತೆ. ಓಕೆ ಓಕೆ, ನಿಮ್ ಉಪದೇಶ ಬಹಳ ಚೆನ್ನಾಗಿದೆ, ಗುಡ್. ಆದ್ರೆ ಏನ್ ಮಾಡಕ್ಕಾಗತ್ತೆ? ಇದೆಲ್ಲ ಆ ಕಿಲ್ಲರ್ಗೆ ಅರ್ಥ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡಿ, ಮೊದ್ಲು ಆ ಕಿಲ್ಲರ್ನ ಹಿಡಿದು ಏರೋಪ್ಲೇನ್ ಎತ್ತಿ, ಆಮೇಲೆ ಈ ಉಪದೇಶನ ಅವನಿಗೆ ಮಾಡಿ. ಆಗತ್ತಾ? ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ. ಅವನು ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸಸ್ಸೇ ಇಲ್ಲ. ಹಿಡಿತೀರಾ? ಡೋಂಟ್ ವರಿ, ಸದ್ಯದಲ್ಲೇ ಈ ಚಾಪ್ಟರ್ನ ಕ್ಲೋಸ್ ಮಾಡ್ತೀವಿ. ಭೂಮ್ ತಾಯಣಾಗ್ಲೂ ಹೇಳ್ತೀನಿ, ನೀವು ಅವನ್ ಚಾಪ್ಟರ್ ಮುಗಿಸೋಷ್ಟೊತ್ತಿಗೆ ಅವ್ನ್ ನಮ್ದೇ ಚಾಪ್ಟರ್ ಮುಗಿಸಿರ್ತಾನೋ ಅದು ಅವನಿಗೆ ಗೊತ್ತು. ಏನಿದೆ, ಬೆಸ್ಟ್ ಆಫ್ ಲಕ್. ಪ್ರತಾಪ್, ಏನಿದು ನಿನ್ನ ಅವಸ್ಥೆ? ನೀನ್ ಏನೋ ಮಾಡ್ತಾ ಇದ್ಯಾ? ನನ್ಗೆ ಹೇಳು. ನೋಡು, ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಸ್ಥಿತಿಲಿ ಇಲ್ಲ ನಾನು. ಏನಾಗಿದೆ ಅಂತ ಪರಿಸ್ಥಿತಿ? ಹೇಳು, ನಾನ್ ತಿಳ್ಕೊಳ್ಳೇಬೇಕು. ಏ ಕೈ ಕೈ, ಗೆಟ್ ಔಟ್. ಇದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಪ್ರತಾಪ್, ಏನ್ ಗೊತ್ತಿರೋ ನಿನ್ಗೆ? ಈ ತರ ಮಾಡಿದ್ರೆ ಸೆಪ್ಟಿಕ್ ಆಗುತ್ತೆ, ಆಮೇಲೆ ಕಾಲೇ ಕತ್ತರಿಸ್ಬೇಕಾಗುತ್ತೆ. ಬುಲೆಟ್ ತೆಗಿಯೋವರೆಗೂ ಸುಮ್ಮನಿರು. ಮೊದಲು ಈ ಸಮಾಜಕ್ಕಾಗಿರೋ ಸೆಪ್ಟಿಕ್ಗೆ ಟ್ರೀಟ್ಮೆಂಟ್ ಕೊಡಬೇಕು, ಅದೇ ನನ್ನ ಗುರಿ. ತೆರಿಗೆ ಯಾವನೇ ಅವನು? ಈ ಟೈಮ್ನಲ್ಲಿ ಒಳ್ಳೆ ತಿಗಣೆ ಜಾತಿ ಅವನು. ತಗೋ ಫೋನ್ ತಗೋ. ಹಲೋ, ಯಾರ್ರೀ ಅದು ಇಷ್ಟೊತ್ತಿನಲ್ಲಿ? ಏಯ್ ದೀನಾ, ನಾಳೆ ರಾತ್ರಿ 11 ಗಂಟೆಗೆ ನಾನ್ ನಿನ್ನ ಸಾಯಿಸೋ ಮುಹೂರ್ತ ಇಟ್ಕೊಂಡಿದ್ದೇನೆ. ರೆಡಿ ಆಗಿರು. ಯಾರೋ ನೀನು? ನಿನ್ನ ಪಾಲಿನ ಯಮ, ನಿನ್ನ ಪಾಲಿನ ಮೃತ್ಯು, ಇವೆಲ್ಲ ಹಳೆ ಸ್ಟೈಲ್ ಆಯ್ತು. ನಾನು ಯಾರು, ನಿನ್ನನ್ನು ಯಾಕೆ ಸಾಯಿಸ್ತಾ ಇದ್ದೀನಿ ಅಂತ
ನಾಳೆ ನಿನ್ನ ಪ್ರಾಣ ತೆಗೆಯೋದಕ್ಕಿಂತ ಮುಂಚೆ ಕಥೆ, ಚಿತ್ರಕಥೆ, ಸಂಭಾಷಣೆ ಸಮೇತ ಎಲ್ಲ ಡೀಟೈಲ್ ಆಗಿ ಹೇಳ್ತೀನಿ. ಓಕೆ, ಬ್ಯಾಡ್ ನೈಟ್. ಹಲೋ ಹಲೋ, ಯಾರಿರ್ಬೋದು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿ ನನ್ನನ್ನೇ ಕೊಲೆ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದೇನಲ್ಲ, ಇಡಿಯಟ್. ಏನ್ ಮಾಡೋದು, ಅಣ್ಣ ಬೇರೆ ಊರಲ್ಲಿಲ್ಲ. ಹಲೋ, ಕಮಿಷನರ್ ಸಾಹೇಬ್ರ? ಹೂ ಸ್ಪೀಕಿಂಗ್? ಸರ್, ನಾನ್ ಸರ್ ದೀನ್ ದಯಾಳ್ ಮಾತಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಸರ್, ನನಗೆ ಈಗ ತಾನೇ ಒಂದು ಫೋನ್ ಕಾಲ್ ಬಂದಿತ್ತು ಸರ್. ಯಾವನ ರಾಸ್ಕಲ್ ನಾಳೆ ರಾತ್ರಿ 11 ಗಂಟೆ ಸರಿಯಾಗಿ ನಿಮ್ಗೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದೆ ಸರ್. ಆ ವಾಯ್ಸ್ ನ ರೆಕಗ್ನೈಸ್ ಮಾಡಕ್ ಆಗತ್ತಾ ನಿಮ್ಗೆ? ಇಲ್ಲ ಸರ್, ಯಾವತ್ತು ಫೋನ್ ನಲ್ಲಿ ವಾಯ್ಸ್ ನ ಕೇಳಿಲ್ಲ, ಇದೇ ಫಸ್ಟ್ ಟೈಮ್. ಓಕೆ ಓಕೆ, ಡೋಂಟ್ ವರಿ. ನಿಮ್ಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನಿಮ್ಗೆ ಫುಲ್ ಸೆಕ್ಯೂರಿಟಿ ಕೊಡ್ತೀವಿ. ನಮ್ಮ ACP ವೆಂಕಟೇಶ್ ಅವ್ರನ್ನ ಅಪಾಯಿಂಟ್ ಮಾಡ್ತೀನಿ. ಅವರು ಸಬಾರ್ಡಿನೇಟ್ಸ್ ಜೊತೆ ಮಫ್ತಿಯಲ್ಲಿ ನಿಮ್ಗೆ ಫುಲ್ ಸೆಕ್ಯೂರಿಟಿ ಕೊಡ್ತಾರೆ. ಓಕೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ನ ಪ್ರಾಣ ನಿಮ್ ಕೈಲಿದೆ ಸರ್, ಪ್ಲೀಸ್ ಸರ್. ನಾಳೆ ರಾತ್ರಿ 11 ಗಂಟೆಗೆ ನಾನು ನಿನ್ನ ಸಾಯಿಸೋ ಮುಹೂರ್ತ ಇಟ್ಕೊಂಡಿದ್ದೇನೆ. ಸರ್, ಹಾಲು ನೀ ಯಾಕೆ ಬಂದೆ ಇಲ್ಲಿ? ಹಾಲು ತಗೊಳ್ಳಿ ಸರ್. ಓ, ಹಾಲು ತಗೊಂಬಂದಿದ್ಯಾ? ನಾಳೆ ರಾತ್ರಿ 11 ಗಂಟೆಗೆ ನಾನು ನಿನ್ನ ಸಾಯಿಸೋ ಮುಹೂರ್ತ ಇಟ್ಕೊಂಡಿದ್ದೇನೆ. ಮೊದಲು ನೀ ಕುಡಿ, ಕುಡಿ ಮೊದಲು. ಏನಾಗ್ತಾ ಇದೆ? ಏನೂ ಆಗ್ತಿಲ್ಲ. ಏನು ಆಗ್ತಾ ಇಲ್ವಾ? ಸರಿ ಹೋಗ್, ನಾನು ಕರೆಯೋರ್ಗು ಈ ಕಡೆ ಬರ್ಬೇಡ. ಹೋಗ್. ಸರಿ ಸರ್. ನೀವ್ಯಾಕೆ ಸರ್ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ರೇ ಶಂಭು, ಸರ್. ಅದೇನಂತ ನೋಡೋಗಿ. ACP ಅವರೇ, ಅವನ್ ಯಾಕ್ರಿ ಕಳ್ಸಿದ್ರಿ? ನೀವು ಹೋಗಿ ನೋಡ್ರಿ ಅಲ್ಲೇ ನಡೀತಾ ಇದೆ ಅಂತ. ಸರ್, ಇದು ನಮ್ಮ ಅಟೆನ್ಷನ್ ನ ಡೈವರ್ಟ್ ಮಾಡೋದಕ್ಕೆ ಆ ಕಿಲ್ಲರ್ ಮಾಡಿರೋ ಐಡಿಯಾ ಇರ್ಬೋದು. ಯು ಡೋಂಟ್ ವರಿ ಸರ್. ಡೈವರ್ಟೋ ಬೈವರ್ಟೋ ಅವ್ನ ಐಡಿಯಾ ಮಾಡೋದು ನೀವು ಕೆಲಸ ಕೆತ್ತೀರಾ? ನನ್ ಪ್ರಾಣ ನನಗೆ. ಹೋಗ್ರಿ ಅಲ್ಲೇ ನಡೀತಾ ಅಂತ ಫಸ್ಟ್ ನೋಡ್ರಿ. ರೀ ಶಂಭು, ಸರ್? ಏನಾಯ್ತ್ರಿ? ಏನಿಲ್ಲ ಸರ್, ಯಾರೋ ಸುಮ್ಮನೆ ಹುಸಿ ಬಾಬ್ ಹಾಕಿದಾರೆ ಅಷ್ಟೇ. ವಾಟ್? ಹೌದು ಸರ್. ಸುಮ್ಮನೆ ಬಾಂಬ್ ಬ್ಲಾಸ್ಟ್ ಮಾಡಿದ? ಪ್ರತಾಪ್, ಉಸಿರು ಬಿಟ್ರೆ ಬೇಡ ಬೇಡ, ನನ್ನ ಕೊಲೆ ಮಾಡ್ಬೇಡ ಪ್ಲೀಸ್, ನನ್ನ ಕೊಲೆ ಮಾಡ್ಬೇಡ. ನಿನ್ಗೇನ್ ಬೇಕಾದ್ರೂ ಕೊಡ್ತೀನಿ, ನಿನ್ಗೇನ್ ಬೇಕಾದ್ರೂ ಕೊಡ್ತೀನಿ. ನನ್ ಕೊಲೆ ಮಾಡ್ಬೇಡ. ನಿನ್ ಕೆಲಸ ಮತ್ತೆ ವಾಪಸ್ ಕೊಡ್ತೀನಿ, ನಿನ್ ಪ್ರಮೋಷನ್ ಕೊಡ್ತೀನಿ. ಪ್ಲೀಸ್, ನನ್ ಕೊಲೆ ಮಾಡ್ಬೇಡ ಪ್ಲೀಸ್.
ನನಗೆ ಪ್ರಮೋಷನ್ ಕೊಡ್ತೀಯಾ? ಹಾ ನಿಜವಾಗ್ಲೂ ಕೊಡಿಸ್ತೀನಿ. ಅಯ್ಯೋ ಆದ್ರೆ ಏನ್ ಮಾಡೋದು? ನಾನ್ ಬಂದಿರೋದೆ ನಿನಗ್ ಪ್ರಮೋಷನ್ ಕೊಟ್ಟು ಮೇಲ್ ಕಳ್ಸೋಕೆ. ಬೇಡ ಬೇಡ ಪ್ಲೀಸ್ ಬೇಡ ಬೇಡ. ಗಾಡ್ ಮನೆಯೆಲ್ಲ ಕವರ್ ಮಾಡಿ. Oh shit! Hey! Hey, Pratap! You! Hey! Don't move! Hey! I will shoot you! Don't get back! ವಾಟ್? ಇಟ್ ಇಸ್ ಅನ್ಬಿಲೀವಬಲ್. ನೀವ್ ಹೇಳ್ತಿರೋದು ನಿಜಾನಾ? ಎಸ್ ಸರ್, ಈ ಕೊಲೆಗಳನ್ನೆಲ್ಲ ಮಾಡ್ತಿರೋದು ಆ ಪ್ರತಾಪನೇ. ಎಲ್ರಿಗೂ ಹಣೆಗೆ ಶೂಟ್ ಮಾಡಿ ಒಂದೇ ತರ ಸಾಯಿಸ್ತಾ ಇದ್ದಾನೆ. ನೋ ವೆಂಕಟೇಶ್, ನನ್ಗೆ ಇದನ್ನ ನಂಬಕ್ಕೆ ಆಗ್ತಿಲ್ಲ. ಸರ್, ದೀನನ್ನ ಶೂಟ್ ಮಾಡಿ ಎಸ್ಕೇಪ್ ಆದಾಗ ನಾನೇ ನನ್ನ ಕಣ್ಣಾರೆ ನೋಡಿದೀನಿ, ಅವನ್ ಪ್ರತಾಪನೇ. ಛೇ, ಒನ್ಸ್ ಅಪಾನ್ ಅ ಟೈಮ್ ಅ ವೆರಿ ಸಿನ್ಸಿಯರ್ ಆಫೀಸರ್. ಯಾಕೆ ಹೀಗಾಗಿದಾನಂತ ನನಗೆ ಅರ್ಥನೇ ಆಗ್ತಿಲ್ಲ. ಸರ್, ಮುಂಚೆ ಅವನು ಏನೇ ಇರಬಹುದು, ಆದ್ರೆ ಈಗ ಅವನು ದೊಡ್ಡ ಕ್ರಿಮಿನಲ್. ಅವನನ್ನು ಹೀಗೆ ಸುಮ್ಮನೆ ಬಿಟ್ರೆ ಇನ್ನು ಎಷ್ಟು ಜನ ಕೊಲ್ತಾನೋ ಗೊತ್ತಾಗ್ತಾ ಇಲ್ಲ. ಸೊ ನಂದೊಂದು ರಿಕ್ವೆಸ್ಟ್ ಸರ್. ಎಸ್, ನನಗೆ ಶೂಟ್ ಅಟ್ ಸೈಟ್ ಆರ್ಡರ್ ಕೊಡಿ. ಆದಷ್ಟು ಬೇಗ ಅವನ್ ಹಿಡಿಯೋ ಪ್ರಯತ್ನ ಮಾಡ್ತೀನಿ. ಇಲ್ಲ, ಶೂಟ್ ಮಾಡಿ ಅವನ ಕತೆ ಮುಗಿಸ್ತೀನಿ. ನಮಗ್ ಬೇರೆ ದಾರಿನೇ ಇಲ್ಲ ಸರ್. ನೋ ವೆಂಕಟೇಶ್, ನೋ. ನನಗೆ ಪ್ರತಾಪ್ ಜೀವಂತವಾಗ್ಬೇಕು. ಏನೇ ಸಂದರ್ಭ ಬಂದ್ರು ನೀನು ಅವನ್ನ ಶೂಟ್ ಮಾಡಬಾರ್ದು. ಅವನು ಈ ಕೊಲೆಗಳನ್ನ ಯಾತಕ್ಕೋಸ್ಕರ ಮಾಡ್ತಿದ್ದಾನಂತ ನಾನ್ ತಿಳ್ಕೋಬೇಕು. ಸೊ ಯು ಮಸ್ಟ್ ಕ್ಯಾಚ್ ಹಿಮ್ ಅಲೈವ್. ಯು ಅಂಡರ್ಸ್ಟ್ಯಾಂಡ್? ಓಕೆ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಶಟ್! ನಾನಿವತ್ತು ಕೊಲೆ ಮಾಡಿದ್ದನ್ನ ಆ ACP ವೆಂಕಟೇಶ್ ನೋಡ್ಬಿಟ್ಟ. ಅವನು ಹೋಗಿ ಮೊದಲು ಆ ಕಮಿಷನರ್ಗೆ ಹೇಳ್ತಾನೆ. ಅವನ ಮುಖಾಂತರ ನಾನೇ ಕೊಲೆಗಾರ ಅಂತ ಇಡೀ ಡಿಪಾರ್ಟ್ಮೆಂಟ್ ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ನಾನ್ ಟಾರ್ಗೆಟ್ ಮಾಡ್ಕೊಂಡಿರೋ ಆ ದಯಾನಿಧಿ ಸತ್ಯ ಅವ್ರಿಗೂ ಈ ವಿಷಯ ಗೊತ್ತಾಗುತ್ತೆ. ಒಂದ್ ಕಡೆ ದಯಾನಿಧಿ ಸತ್ಯ ಕಡೆ, ಇನ್ನೊಂದ್ ಕಡೆ ಪೊಲೀಸ್ನವರು ನನ್ನ ಅಟ್ಯಾಕ್ ಮಾಡಬಹುದು. ಕಮಿಷನರು ಸಮಾಜಘಾತಕರಿಗೆ ಸಪೋರ್ಟ್ ಮಾಡ್ತಿರೋ ವಿಷಯನ ನಾನು ಬಯಲ್ಗೆಳ್ತೀನಿ ಅನ್ನೋ ಭಯ ಅವನಿಗೆ. ಆ ಲಂಚಕೋರ ದ್ರೋಹಿ ಎನ್ಕೌಂಟರ್ ನಲ್ಲಿ ನನ್ನ ಸಾಯಿಸಿದ್ರು ಏನು ಆಶ್ಚರ್ಯ ಇಲ್ಲ. ನೋ ನೋ, ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನನ್ನ ಟಾರ್ಗೆಟ್ ನಲ್ಲಿ ಇವನು ಅಲ್ಲ. ಈ ಕಮಿಷನರ್ನ ಮುಗಿಸ್ಲೇಬೇಕು. ಇದ್ದೇ ಇದ್ರೆ ಇವನ ಸಹಾಯದಿಂದ ಇನ್ನಷ್ಟು ಸಮಾಜಘಾತಕರು ಹುಟ್ಕೊತಾರೆ. ಎಸ್, ಮುಗಿಸ್ಲೇಬೇಕು. ಕಮಿಷನರ್ನ ಮುಗಿಸ್ಲೇಬೇಕು. ಆಗ್ತಾನೇ ಇದೆ, ಒಂದ್ರ ಮೇಲೆ ಒಂದು ಕೊಲೆ ಆಗ್ತಾನೇ ಇದೆ. DCP, ACP, SP, SI, ASI ಯಾರ ಕೈಲೂ ಏನು ಮಾಡಕ್ ಆಗ್ತಿಲ್ಲ ಅಲ್ವನೆಯ? ಹೌದು ಸರ್. ಹಾಕು. ಸರಿ ಸರ್. ಸರ್ ಒಂದು 60. ನೋ, 90. ಹಾ. This point may be noted, Your Honor. ಸಾಯ್ತಿರೋರೆಲ್ಲ ಸಮಾಜಘಾತಕರೇ. ನೀನೇನಂತೀಯ? ಇರ್ಬೋದು ಸರ್. ಹಿಂಗ್ ಮೇಲ್ಮೇಲೆ ಕೊಲೆ ಆಗ್ತಿದ್ರೆ ಶಾಂತಿ ಎಲ್ಲಿರುತ್ತೆ ಸರ್? ವಾಟ್ ಯು ಮೀನ್? ಇಂಥವ್ರೆಲ್ಲ ಬದುಕಿದ್ರೆ ಶಾಂತಿ ಇರತ್ತಾ? ಹೀಗೆ ಒಬ್ಬೊಬ್ರ ಕೊಲೆ ಆಗ್ತಾ ಎಲ್ರು ಖಾಲಿ ಆದ್ರೆ ಆಗ ನಿಜವಾದ ಶಾಂತಿ ಸಿಕ್ಕೋದು. ಅವನು ಯಾವನೋ ಪುಣ್ಯಾತ್ಮ ಕಣಯ್ಯ, ಇಂಥ ಕೆಲಸ ಮಾಡವನು. ಹ್ಯಾಟ್ಸ್ ಆಫ್ ಕಣಯ್ಯ, ಈಸ್ ಗ್ರೇಟ್. ನಮ್ ಡಿಪಾರ್ಟ್ಮೆಂಟ್ ಅವನಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲೋಲ್ಲ. ಅವನಿಗೆ ಹ್ಯಾಟ್ಸ್ ಆಫ್ ಟು ಹಿಮ್. ಏಯ್ ಶಂಭು, ನಾನೇ ಕಮಿಷನರ್ ಆಗಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಆಮೇಲೆ ನಿನಗೆ ಗೊತ್ತಾಗತ್ತೆ ನಾನು ಹೇಳಿದೆಲ್ಲ ಸರಿ ಅಂತ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿ ಏನು ಕಿಸಿಯಕ್ಕಾಗ್ಲಿಲ್ಲ. ಅವನು
ನಿಜವಾದ ಸಮಾಜ ಸೇವಕ ಕಣಯ್ಯ. ಸಮಾಜ ಸೇವಕ. ನನಗೆ ಕೇಳಿದ್ರೆ ನಮ್ ಗವರ್ಮೆಂಟು ಇಡೀ ಡಿಪಾರ್ಟ್ಮೆಂಟ್ ನ ಡಿಸಾಲ್ವ್ ಮಾಡಿ ಊರಲ್ಲಿ ಇಂಥ ಸಮಾಜ ಸೇವಕರನ್ನ ಅಪಾಯಿಂಟ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗತ್ತೆ, ಉದ್ಧಾರ ಆಗತ್ತೆ. Am I right? ಹ್ಞೂ ಸರ್. ಯಾಕಿಲ್ಲಿ ಬಂದಿದ್ದ? ಒಂದು ವೇಳೆ ಕಮಿಷನರ್ಗೂ ಇವನಿಗೆ ಏನೇ ಸಂದರ್ಭ ಬಂದ್ರು ನೀನು ಅವನ್ನ ಶೂಟ್ ಮಾಡಬಾರ್ದು. ಎಸ್. ಹಾಕು. ಸರ್ ಸ್ಮಾಲ್. ನೋ ನೋ, ಟೂ ಲಾರ್ಜ್. ಅಶ್ವಿನಿ ಬಂದು ಅಂತ ಕಾಣುತ್ತೆ. ಬಂದೆ. ಮಿಸ್ಟರ್ ಪ್ರತಾಪ್, ಈ ಎಸಿಪಿ ವೆಂಕಟೇಶ್ ಇಟ್ಟ ಗುರಿ ಫುಟ್ಬಾಲ್ ಚಾಂಪಿಯನ್ ಪೀಲೆ ಗೋಲ್ ಇದ್ದಾಗೆ. ಯಾವತ್ತು ಮಿಸ್ ಆಗಿಲ್ಲ, ಆಗೋದು ಇಲ್ಲ. ಯಾವತ್ತಿಂದಲೂ ನಿನ್ನ ಮೇಲೆ ನನಗೆ ಅನುಮಾನ ಇತ್ತು. ಯಾವಾಗ ನಿನ್ನ ಕಮಿಷನರ್ ಗೆಸ್ಟ್ ಹೌಸ್ ಅಲ್ಲಿ ನೋಡಿದ್ನೋ ಆಗ್ಲೇ ನನಗೆ ಕನ್ಫರ್ಮ್ ಆಯ್ತು. ಯಾಕೆ ಈ ತರ ಕೊಲೆಗಳು ಮಾಡ್ತಾ ಇದ್ಯಾ? ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಆಫೀಸರ್ ಅನ್ಸ್ಕೊಂಡಿದ್ದೆ, ಈಗ ದೊಡ್ಡ ಕೊಲೆಗಾರ ಆಗಿದ್ಯಾ? ಹೇಯ್, ನಿನಗೇನು ಹುಚ್ಚಿಡ್ತಿದ್ಯಾ? ಎಸ್, ಹೌದು, ನನಗೆ ಹುಚ್ಚಿಡ್ತಿದೆ. ಈ ಸಮಾಜಘಾತಕರನ್ನೆಲ್ಲ ಮುಗಿಸೋವರೆಗೂ ನನಗೆ ಹಿಡಿದಿರೋ ಹುಚ್ಚು ಹೋಗಲ್ಲ. ಯಾತಕ್ಕೋಸ್ಕರ ಇವನ್ನೆಲ್ಲ ಕೊಲೆ ಮಾಡ್ತಿದ್ಯಾ ಅಂತ ನೀವು ನನ್ನ ಕೇಳ್ತಾ ಇದೀರಲ್ಲ, ಅದನ್ನ ತಿಳ್ಕೊಳ್ಳೋ ಪೇಷನ್ಸು ನಿಮಗಿದೆಯಾ? ಇದೆಯಾ? ಓಕೆ, ಅಪರಾಧಿಗೆ ಒಂದು ಅವಕಾಶ ಕೊಡುವಂತ ಕಾನೂನು ಹೇಳುತ್ತೆ. ಅದೇನ್ ಹೇಳ್ಬೇಕಂತಿದ್ಯಾ ಹೇಳು. ನಮ್ಮದೊಂದು ಸುಂದರವಾದ ಕುಟುಂಬ, ಅದು ಸ್ವರ್ಗದ ತರ ಇತ್ತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸ್ವಾತಿ, ಇನ್ನು ತಿಂಡಿ ರೆಡಿ ಆಗಿಲ್ವೇನೆ? ಆಯ್ತಮ್ಮ, ಇನ್ ಒಂದೇ ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮ್ಮ ಅಣ್ಣ ಸ್ನಾನ ಮಾಡಿ ಬಂದ ಅಂದ್ರೆ ಪ್ರಳಯ ಆದಂಗೆ ಕೂಗಾಡ್ತಾನ್ ಕಣೆ. ಬೇಗ ತಿಂಡಿ ರೆಡಿ ಮಾಡೆ. ಸಾವಿತ್ರಿ, ಒಂದು ಪೂಜೆ ಮಾಡು, ಇಲ್ಲ ಅಡಿಗೆ ಮನೆಗೆ ಹೋಗಿ ತಿಂಡಿ ಆಗಿದ್ಯಾ ನೋಡು. ಎರಡೆರಡು ಕೆಲಸ ಒಟ್ಟಿಗೆ ಮಾಡಬೇಡ. ನೀನು ಮಾಡೋ ಪೂಜೆ ಅದ್ಯಾವ ದೇವ್ರ ಪ್ರೀತಿ ಆಗತ್ತೋ ನಾನ್ ಬೇರೆ ಕಾಣೆ. ನಿಮ್ದೊಂದ್ ಗೋಳಾಗೋಯ್ತು ರೀ. ಮದ್ವೆ ಮಾಡ್ಕೊಂಡು ಈ ಮನೆಗ್ ಬಂದಾಗ್ಲಿಂದ ಇದೇ ಆಗೋಯ್ತು. ನಿಮ್ದೇ ಪೂಜೆ ಮಾಡಕ್ಕೂ ಆಗಲ್ಲ. ಪೂಜೆ ಕೂತ್ರೆ ಸಾಕು, ಮನೆ ಕೆಲಸ ಎಲ್ಲ ಅಲ್ಲಿಂದನೇ ಶುರು ಬೇಕಾ ನಿನಗೆ? ಹಾಡಿದ್ದೆ ಹಾಡ್ತೀಯಲ್ಲೇ. ಈ ಮಿಲ್ಟ್ರಿ ಗತಿಗೆ ಏನು ಕಮ್ಮಿ ಇಲ್ಲ. ಹೌದು ಕಣೆ, ಮಿಲಿಟರಿ ಗತ್ತಲ್ಲೇ ಮಕ್ಕಳನ್ನ ದೊಡ್ಡವ್ರು ಮಾಡಿರೋದು ನಾನು. ನೋಡು, ಮಗ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ. ಸಾವಿತ್ರಿ, ಲೈಫಲ್ಲಿ ಶಿಸ್ತು ಬೇಕು ಕಣೆ, ಶಿಸ್ತು. ಡ್ಯಾಡಿ, ಬ್ರೇಕ್ಫಾಸ್ಟ್ ರೆಡಿ. ಮಮ್ಮಿ, ಅಶ್ವಿನಿ, ಎಲ್ರು ಬನ್ನಿ. ಮೊದ್ಲು ಮಂಗಳಾರತಿ ತಗೊಳ್ಳಿ, ಬನ್ನಿ. ಅಮ್ಮ ಸತಿ ಸಾವಿತ್ರಿ, ಅದನ್ನ ನಗ್ನಗ್ತಾ ಹೇಳೆ. ತಗೋಮ್ಮ. ಸ್ವಾತಿ, ಅಣ್ಣನ್ ಸ್ನಾನ ಆಗಿದ್ರೆ ಬರಕ್ ಹೇಳಮ್ಮ ತಿಂಡಿ. ಜಸ್ಟ್ ಮೂಮೆಂಟ್. ನಾನು ಕರೀಲ. ಸರಿ ಹೋಗು, ಯಾರ್ ಬೇಡ ಅಂದ್ರು? ಏನೇ ಈಗ್ಲಿಂದ ಹೆಂಡತಿ ಪೋಸ್ಟ್ ಟ್ರೈನಿಂಗ್ ತಗೊಂತಿದ್ಯಾ? ತಗೋ. ಏಯ್ ಹೋಗಲೇ. Yes.
ಸ್ವಾತಿ, ನನ್ ಡ್ರೆಸ್ ಅಲ್ಲಿ ಇಟ್ಟಿದ್ಯಮ್ಮ. ಅಲ್ಲೇ ಮಂಚದ ಮೇಲೆ ಇಟ್ಟಿದ್ದೀನಿ ನೋಡೋಣ. ಮಂಚದ ಮೇಲ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲಮ್ಮ. ಬಾ, ಬಂದ್ ತೆಕ್ಕೊಡು. ಅಲ್ಲೇ ನಿನ್ ಭಾವಿ ಹೆಂಡತಿ ಅಶ್ವಿನಿ ಇದ್ದಾಳಲ್ಲ, ಅವಳನ್ನೇ ಕೇಳು, ಹುಡುಕ್ ಕೊಡ್ತಾಳೆ. ಏ ಅಶ್ವ, ಏ ಕುದುರೆ, ನನ್ ಡ್ರೆಸ್ ಎಲ್ಲ ಇಟ್ಟಿದ್ಯಾ? ಏಯ್ ಹೋಗೋ, ನನ್ನ ಅಶ್ವಗಿಶ್ವ ಅಂತೆಲ್ಲ ಕರಿಬೇಡ. ನನ್ ಹೆಸರು ಅಶ್ವಿನಿ ಅಂತ. ಏಯ್, ನನಗ್ ಚೆನ್ನಾಗ್ ಗೊತ್ತು, ಇದೆಲ್ಲ ನಿಂದೆ ಕಿತಾಪತಿ. ಮರ್ಯಾದೆ ನನ್ ಡ್ರೆಸ್ ಕೊಡು. ಡ್ರೆಸ್ಸು? ನಾನು ನಾನು ನಿನ್ ಡ್ರೆಸ್ ಎಲ್ಲಿಂದ ಕೊಡ್ಲಿ? ಲೇ 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 ಲೇ, ನೀ ನನ್ ಹೆಂಡತಿ ಆಗೋಳಲ್ವಾ? ಕೊಟ್ಬಿಡೆ ನನ್ ಡ್ರೆಸ್ನ. ಅಬ್ಬಾ, ಅಂತೂ ಒಪ್ಕೊಂಡಿಯಲ್ಲ. ನೀನ್ ಡ್ರೆಸ್ ಕೊಟ್ರೆ ನೀನ್ ನನ್ಗೇನ್ ಕೊಡ್ತೀಯಾ? ಕರ್ಮ, ಶುರುವಾಯ್ತಲ್ಲ ನಿನ್ ಹಳೆ ವರ್ಷ. ನೀನ್ ಯಾವಾಗ ನಮ್ಮ ಮನೆಗ್ ಬಂದ್ರು ಇದೇ ಗೋಳೆ. ಹಾಗಾದ್ರೆ ನಿನ್ ಡ್ರೆಸ್ ಕತೆ ಅಷ್ಟೇ. ಐ ಆಮ್ ಸೋ ಸಾರಿ. ಸಾರಿ ಸಾರಿ, ನಿಮ್ಮ ಅಜ್ಜಿ ಆಲೂಗಡ್ಡೆ ಪೂರಿ ಮಾಡ್ತೀನಿ ಇರು ನಿನ್ನ. ನನ್ ಡ್ರೆಸ್ ಇಲ್ಲೇ ಇಟ್ಟಿದ್ಯಾ? ಏಯ್, ಓಡು ಓಡಿಲಿಂದ. ಔಟ್ ಔಟ್, ಹೋಗು ಹೋಗು. ಏಯ್, ನನ್ನ ಹತ್ರನೇ ಆಟ ಆಡ್ತೀಯ ನೀನು? ನಾನ್ ಡ್ರೆಸ್ ಹಾಕೊಂಡ್ ಬರೋವರೆಗೂ ನೀ ಅಲ್ಲೇ ಬಿದ್ದಿರ್ಬೇಕು. ನನ್ನ ಹತ್ರನೇ ತರಲೆ ಮಾಡ್ತಾರೆ. ಬಾರೋ ಪ್ರತಾಪ್, ತಿಂಡಿ ತಿನ್ನವಂತೆ. ಬೇಡಮ್ಮ, ನನಗ್ ತಿಂಡಿ ಬೇಡ. ಅರ್ಜೆಂಟ್ ವರ್ಕ್ ಇದೆ, ನಾನು ಹೋಗ್ಬೇಕು. ಇವಳೇ ಏನೋ ಕಿಟ್ಲೆ ಮಾಡಿರ್ಬೇಕು, ಅದಕ್ಕೆ ತಿಂಡಿ ಬೇಡ ಅಂತಿದ್ಯಲ್ಲ. ಹೋಗ್ಲಿ, ಒಂದ್ ಲೋಟ ಹಾಲಾದ್ರೂ ಕುಡ್ಕೊಂಡು ಹೋಗೋ. ಬೇಡಮ್ಮ, ನನಗೆ ಹಾಲ್ಗಿಂತ ಈ ಆಪಲೇ ಸಾಕು. ಎನ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಆಹಾ, ಹಾಗಂದ್ರೆ ಹೇಗಣ? ಲೈಫ್ ಲಾಂಗು ಈ ನಮ್ ಡಾಕ್ಟರ್ ಜೊತೆನೆ ಇರ್ಬೇಕಲ್ಲ. ಇವಳ ಜೊತೆನಾ? ಎಸ್, ನನ್ ಜೊತೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಮಮ್ಮಿ. ಬಾಯ್ ಡ್ಯಾಡ್. ರೈಟ್ ಸರ್. ಪ್ರತಾಪ್, ಜೀಪಲ್ ಹೋಗ್ತಾ ಹೋಗ್ತಾ ಆಪಲ್ ತಿನ್ಕೊಂಡು ಹೋಗೋ, ಮರ್ತಲ್ಲೇ ಇಟ್ಬಿಟ್ಟಿಯಾ? ಡ್ಯೂಟಿ ಬಗ್ಗೆ ನಿನಗೇನೇ ಗೊತ್ತು? ಆ ಟೈಮ್ ಬಂದ್ಬಿಟ್ರೆ ಹಸು ನೀರಡಿಕೆ ಏನೂ ಆಗೋದಿಲ್ಲ. 1962 ಚೈನಾ ಬಾರ್ಡರ್ ಇದ್ದಾಗ ನಾನು. ಆಹಾ, ಸಾಕ್ ನಿಲ್ಸಿ ನಿಮ್ ಮಿಲ್ಟ್ರಿ ಪುರಾಣನ. ತಿಂಡಿ ತಿನ್ನೋಕ್ ಶುರು ಮಾಡಿ. ನನಗೂ ಬಡ್ಸಮ್ಮ. ಬ್ರಿಗೇಡ್ ಆರ್ಡರ್ ಡಿಸ್ಕ್ವಾಲಿಫೈ ಮಾಡಕ್ಕಾಗತ್ತೆ? ಸಾಕಮ್ಮ.
ತೆಗೆ. ಇನ್ಸ್ಪೆಕ್ಟರ್ ಬೇಡ, ನಾನು ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನನ್ ಬಿಟ್ಬಿಡು. ಬೇಡ ಇನ್ಸ್ಪೆಕ್ಟರ್, ನೋಡು ಬೇಡ. ರಾಸ್ಕಲ್. ನೋಡ್ರಿ, ನಾನ್ ಹೇಳೋವರೆಗೂ ಈ ನನ್ನ ಮಗನಿಗೆ ಅನ್ನ ನೀರು ಕೊಡ್ಬೇಡಿ. ಸರ್ ಸರ್ ಏನ್ ಮಾಡ್ತಿದ್ದೀರಾ ಸರ್ ನೀವು? ಸರ್ ಅವ್ರದ್ದು ತುಂಬಾ ಒಳ್ಳೆ ಫ್ಯಾಮಿಲಿ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಇದರಿಂದ ಖಂಡಿತ ನಿಮ್ಗೆ ತೊಂದರೆ ಆಗುತ್ತೆ ಸರ್. ನೋಡ್ರಿ, ಈ ಕೇಸಲ್ಲಿ ನೀವು ತಲೆ ಹಾಕ್ಬೇಡಿ ಅಷ್ಟೇ. ಸರ್ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರ ಅಣ್ಣ ಸಮಾಜದಲ್ಲಿ ದೊಡ್ಡ ಗಣ್ಯ ವ್ಯಕ್ತಿ ಸರ್, ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಅವರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಸರ್ ಅವ್ರು ನನಗೂ ತುಂಬಾ ಪರಿಚಯ ಸರ್. ಛೇ, ಏನ್ರಿ ನೀವು ಇವ್ರ ಬಗ್ಗೆ ಮೊದಲೇ ಹೇಳ್ಬಾರ್ದಾಗಿತ್ತಾ? ನಾನ್ ತುಂಬಾ ತಪ್ಪು ಮಾಡ್ಬಿಟ್ನೆ. ಅಬ್ಬಾ, ಈಗಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ, ತಕ್ಷಣ ಅವ್ರನ್ನ ರಿಲೀಸ್ ಮಾಡಿ ಸರ್. ನೋನೋ, ನಾನು ಇವ್ರನ್ನ ಅರೆಸ್ಟ್ ಮಾಡಿ ಅವ್ರ ಫ್ಯಾಮಿಲಿಗೆ ತುಂಬಾ ಅವಮಾನವಾಗ ಹಾಗೆ ಮಾಡ್ಬಿಟ್ಟೆ. ಇದಕ್ಕೇನಾದ್ರೂ ಪ್ರಾಶ್ಚಿತ್ಯ ಮಾಡ್ಕೊಳ್ಳೇಬೇಕಲ್ಲ ಸರ್. ಅದು ತುಂಬಾ ಈಸಿ ಸರ್. ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಟು ದಯಾನಿಧಿ ಹತ್ರ ಸಾರಿ ಕೇಳ್ಕೊಂಡ್ರಾಯ್ತು. ಬೇಡ ಬೇಡ, ದಯಾನಿಧಿ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇದೆ. ನೀವ್ ಹೇಳ್ದಂಗೆ ಈಗಲೇ ನಾ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಹತ್ರ ಸಾರಿ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಅವ್ರ ತಮ್ಮನ್ನ ರಿಲೀಸ್ ಮಾಡಿ ಮರ್ಯಾದೆಗೆ ಅವ್ರ ಜೊತೆ ಕಳಿಸ್ಬಿಡೋಣ. ಏನಂತೀರಾ? ವೆರಿ ಗುಡ್ ಸರ್, ಅಷ್ಟು ಮಾಡಿ. ಇಟ್ಸ್ ಓಕೆ, ನಾನು ಬರ್ತೀನಿ. ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ನಾನೊಂದು ತಪ್ಪು ಮಾಡ್ಬಿಟ್ಟೆ. ಎಸ್, ನನ್ನ ತಮ್ಮನ್ನ ಅರೆಸ್ಟ್ ಮಾಡಿ ನನ್ನ ವೆಹಿಕಲ್ಸ್ ನ ವೆಪನ್ಸ್ ನ ಸೀಸ್ ಮಾಡಿ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ. ಬಟ್ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್. ಬೈ ದ ಬೈ, ನನ್ನ ಅಡ್ವೊಕೇಟ್ ವಿತ್ ಬೇಲ್ ಆರ್ಡರ್ ನಿಮ್ ಸ್ಟೇಷನ್ ಬಂದಿರ್ಬೇಕಲ್ಲ? ಸರ್, SI ಗೌಡ ಹೇಳೋವರೆಗೂ ದಯಾಶಂಕರ್ ನಿಮ್ ತಮ್ಮ ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಸರ್. ಸರ್, ನಿಮ್ ತಮ್ಮ ಅವ್ರ ಹತ್ರ ನಡೆದಿದ್ದನ್ನೆಲ್ಲ ಮರೆತು ಮನೆಗೆ ಹೋಗಪ್ಪ ಅಂತ ಎಷ್ಟೋ ಬೇಡ್ಕೊಂಡೆ. ನಮ್ಮ ಅಣ್ಣ ಬಂದು ನಿನ್ನ ಬೆಂಡೆತ್ತವರೆಗೂ ನಾನಿಲ್ಲಿಂದ ಹೋಗಲ್ಲ ಅಂತ ಒಂದೇ ಹಠ ಹಿಡಿದ್ಬಿಟ್ಟಿದ್ದಾರೆ. ನೋಡಿ ಸರ್, ಇದು ನಿಮ್ ಕೈಯಲ್ಲ ಕಾಲು ಅಂತ ತಿಳ್ಕೊಳ್ಳಿ ಸರ್. ಐ ಆಮ್ ವೆರಿ 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 ಸಾರಿ ಸರ್. ಪ್ಲೀಸ್ ಸ್ಟೇಷನ್ಗೆ ಬಂದು ದಯವಿಟ್ಟು ನಿಮ್ ತಮ್ಮ ಅವ್ರನ್ನ ಕರ್ಕೊಂಡು ಹೋಗಿ ಸರ್. ಓಕೆ, ರಿಲ್ಯಾಕ್ಸ್. ನಾನ್ ನಿನ್ನನ್ನು ಕ್ಷಮಿಸಿದ್ದೀನಿ. ಯಾಕೆ ಗೊತ್ತಾ? ಮುಂದೆ ನಿನ್ನಿಂದಾನು ನನಗೆ ಸಹಾಯ ಆಗ್ಬೋದು. ಏ ಗಾಡ್ಸ್, ರಿಲ್ಯಾಕ್ಸ್. ನಾನು ಹೋಗಿ ನನ್ನ ತಮ್ಮನ್ ಕರ್ಕೊಂಡ್ ಬರ್ತೀನಿ. ನೀವೆಲ್ಲ ಪಾರ್ಟಿಗೆ ಅರೇಂಜ್ ಮಾಡಿ. ಓಕೆ ಪ್ಲೀಸ್. ಥ್ಯಾಂಕ್ ಯು. ಬನ್ನಿ. ಬನ್ನಿ ಸರ್. ವೆಲ್ಕಮ್ ಸರ್. ನಮಸ್ಕಾರ ಸರ್. ಏನ್ ಮರಿ, ಚೆನ್ನಾಗಿದ್ಯಾ? ಎಲ್ಲ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ ಸರ್, ಪ್ಲೀಸ್ ಸರ್. ದಯಾಶಂಕರು, ಅಣ್ಣ ಅಣ್ಣ, ಈ ಆಫೀಸರ್ ನನ್ನ ಎತ್ಕೊಂಡ್ಬಂದು ಚೆನ್ನಾಗಿ ವರ್ಕ್ ಮಾಡಿ ಯಾವ ಸ್ಥಿತಿಗೆ ತಂದಿ ಅಂತ ನೋಡೋಣ. ಇವನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಇವನ್ನ ಕೂಲ್ ಡೌನ್ ಮೈ ಬಾಯ್, ಕೂಲ್ ಡೌನ್. ಇದೇ ಆಫೀಸರು ನನ್ನ ಕೈ ಕಾಲು ಹಿಡ್ಕೊಂಡು ಇವತ್ತು ಸಾರಿ ಕೇಳ್ಕೊಂಡಿದ್ದಾರೆ. ಸರ್, ನಾನ್ ನಿಮ್ ತಮ್ಮನ್ನ ಒಬ್ಬನೇ ಅರೆಸ್ಟ್ ಮಾಡಿ ನಿಮ್ ಮನಸ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ. ಪಾಪ ನೀವಿಬ್ರು ಅಣ್ಣ ತಮ್ಮಂದ್ರು, ಯಾವಾಗ ಎಲ್ಲೇ ಇದ್ರು ಜೊತೆಲೇ ಇರ್ಬೇಕಲ್ವಾ? ಮಾತಾಡ್ತಾ ಇರಿ. ಓಪನ್ ದ ಲಾಕಪ್, ಐ ಸೇ ಓಪನ್ ಇಟ್. ಕಮಿಷನರ್ ಸ್ಪೀಕಿಂಗ್. ಕಮಿಷನರ್ ಸಾಹೇಬ್ರೆ, ನಮಸ್ಕಾರ.
ನಾನು ಸಬ್ ಇನ್ಸ್ಪೆಕ್ಟರ್ ಗೌಡ ಮಾತಾಡ್ತಾ ಇರೋದು. ಏನ್ ವಿಷಯ? ಸರ್, ನಮ್ಮ ಸ್ಟೇಷನ್ ಅಲ್ಲಿ ಒಂದು ಅನಾಹುತ ನಡೆದ್ಬಿಟ್ಟಿದೆ ಸರ್. ಅನಾಹುತನ? ಏನದು? ಸರ್, ಅದು ಪ್ರತಾಪ್ ಅವರು ದಯಾನಿಧಿ ಮತ್ತು ದಯಾಶಂಕರ್ ಇಬ್ರು ಅರೆಸ್ಟ್ ಮಾಡ್ಕೊಂಡ್ಬಂದು ಲಾಕಪ್ ಹಾಕ್ಬಿಟ್ಟಿದ್ದಾರೆ ಸರ್. ಇಸ್ ಇಟ್? ಸರ್, ನೀವು ಬರ್ದೇ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ದಯವಿಟ್ಟು ತಕ್ಷಣ ಬನ್ನಿ ಸರ್. ಈಗಲೇ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏ ಪ್ರತಾಪ್, ಯು ಬ್ಲಡಿ ಚೀಟ್! ನನ್ನ ಹೆಸರೇ ದಯಾನಿಧಿ. ನನಗ್ ಫೇವರ್ ಆಗಿರೋರ್ಗ್ ಮಾತ್ರ ನಾನು ನಿಧಿ. ನನ್ನ ಎದುರಾಕೊಂಡ್ರೆ ಬದಲಾಯಿಸ್ತೀನಿ ಅವರ ವಿಧಿ. ನೋಡು, ಇನ್ನು 5 ನಿಮಿಷದಲ್ಲಿ ನೀನ್ ಮಾಡಿರೋ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡು ನಮ್ಮನ್ನ ಇಲ್ಲಿಂದ ಬಿಡುಗಡೆ ಮಾಡ್ಲಿಲ್ಲ, ನಿನ್ನ ಹಣೆ ಬರಾನೆ ಚೇಂಜ್ ಮಾಡ್ತೀನಿ. ಯು ಮೈಂಡ್ ಇಟ್. ಡೋಂಟ್ ಶೌಟ್. ಇದು ನನ್ನ ಜಾಗ. ಇಲ್ಲಿ ನಾನ್ ಹೇಳಿದ್ದೆ ನಡೆಯೋದು. ಏನು ನಡೆಯಲ್ಲ. ಏಯ್, ಆಫ್ಟರ್ ಆಲ್ ನೀನೊಬ್ಬ ಇನ್ಸ್ಪೆಕ್ಟರ್. ನಿನ್ನ ಮೇಲೆ ಎಸಿಪಿ, ಡಿಸಿಪಿ, ಕಮಿಷನರ್, ಹೋಮ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರ್ ಇಷ್ಟೆಲ್ಲ ಇದ್ದಾರೆ. ಇವರೆಲ್ಲರಿಗಿಂತ ಸುಪ್ರೀಂ ಪವರ್ ಈ ದಯಾನಿಧಿ. ಯು ಗಾಟ್ ಇಟ್? ನಾನ್ ಮಾಡಿರೋದು ಲೀಗಲ್ ಆಗೇ ಇದೆ. ಕಾನೂನು ಪ್ರಕಾರ ನನ್ನ ಮೇಲಧಿಕಾರಿಗಳ ಸಪೋರ್ಟ್ ನನಗಿದ್ದೇ ಇರುತ್ತೆ. ಕಾನೂನು, ಲಾ. ಏಯ್, ನಿನ್ನ ಲಾನ ಕಾಲ್ ಕೆಳಗೆ ಹಾಕಿ ತುಳಿಯೋನು ನಾನೇ, ಕಿರುಬೆರಳಲ್ಲಿ ತಿರುಗ್ಸೋನು ನಾನೇ. ಏಯ್, ನನಗೆ ಲಾ ಬಗ್ಗೆ ಲೆಕ್ಚರ್ ಕೊಡಕ್ ಬರ್ತೇನೋ? ಯಾಕೋ ನಿನ್ ಟೈಮ್ ಹತ್ರ ಬಂತು ಅಂತ ಕಾಣಿಸುತ್ತೆ. ಯಾರ ಟೈಮ್ ಹತ್ರ ಬಂದಿದೆ ಅಂತ ಕೋರ್ಟಲ್ಲಿ ಗೊತ್ತಾಗುತ್ತೆ. ಜಸ್ಟ್ ವೇಟ್ ಅಂಡ್ ಸಿ. ಐ ವಿಲ್ ಮೀಟ್ ಯು ಇನ್ ದ ಕೋರ್ಟ್. ಪ್ರತಾಪ್, ಏನ್ ನೀನ್ ಮಾಡಿರೋ ಕೆಲಸ? ಮೊದಲು ಅವ್ರನ್ನ ರಿಲೀಸ್ ಮಾಡು. ಸರ್, ಅದೆಲ್ಲ ಬೇಡ. ಡೂ ಆಸ್ ಐ ಸೇ. ಇಮಿಡಿಯೇಟ್ಲಿ ರಿಲೀಸ್ ದೆಮ್. ಕಮ್ ಆನ್. ಅದು ಕಮ್ ಆನ್ ಐ ಸೇ. ಡೋಂಟ್ ಟೆಲ್ ಮಿ ಆಲ್ ದಟ್. ಒಬೇ ಮೈ ಆರ್ಡರ್ಸ್. ಓಪನ್ ದ ಸೆಲ್. ಸರ್, ದಯವಿಟ್ಟು ನನ್ನ ಮಾತು. ಕೀ ಎಲ್ಲಿದೆ? ಗಿವ್ ಇಟ್ ಟು ಮೀ. ಇಲ್ಲಿದೆ ಸರ್. ಐ ವಿಲ್ ಓಪನ್ ಇಟ್. ನೋ. ಐ ಆಮ್ ಸಾರಿ ಸರ್. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಆವೇಶದಲ್ಲಿ ನಮ್ಮ ಆಫೀಸರ್ ಏನೋ ತಪ್ಪು ಮಾಡಿದ್ದಾನೆ. ದಯವಿಟ್ಟು ಕ್ಷಮಿಸಿ. ಸರ್, ನೀವು ತಪ್ಪು ಮಾಡ್ತಾ ಇದ್ದೀರಾ ಸರ್. ಪ್ರತಾಪ್, ಕೂಲ್ ಆಗಿ ಥಿಂಕ್ ಮಾಡು. ಕಮಿಷನರ್ ಸಾಹೇಬ್ರೆ, ಇವನಿಗೆ ಒಂದ್ ಪ್ರಮೋಷನ್ ಕೊಟ್ಬಿಡಿ, ಕೂಲ್ ಆಗ್ತಾನೆ. ಏಯ್, ನಿನ್ನ ಪ್ರಮೋಷನ್ ಭಿಕ್ಷೆ ನನಗೆ ಹಾಕು. ನಿನಗೆ ಲೈಫಲ್ಲಿ ಡಿಮೋಷನ್ ಕೊಡ್ಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಪ್ರತಾಪ್ ಸರ್, ಇವರು ವೆಹಿಕಲ್ಸ್ ನಲ್ಲಿ ವೆಪನ್ಸ್ ಸ್ಮಗಲ್ ಮಾಡ್ತಾ ಇದ್ದನ್ನ ನಾನು ರೆಡ್ ಹ್ಯಾಂಡ್ ಆಗಿ ಹಿಡಿದಿಟ್ಟಿದ್ದೀನಿ. ಎಲ್ಲ ಸೀಸ್ ಮಾಡಿದ್ದೀನಿ ಸರ್. ನಿಮ್ಮ ನಂಬಿಕೆ ಇಲ್ಲಾಂದ್ರೆ ಬನ್ನಿ ಸರ್, ನನ್ನ ಜೊತೆ ತೋರಿಸ್ತೇನೆ. ಜಸ್ಟ್ ಅ ಮೊಮೆಂಟ್. ಎಲ್ಲ ಸೇಫ್ ಆಗಿದೆ ಸರ್. ಬನ್ನಿ ಸರ್, ತೋರಿಸ್ತೀನಿ ಸರ್. ಎಲ್ಲ ಇದ್ರಲ್ಲ ಸರ್. ಏನಯ್ಯ ಇದು? ಹುಡುಗಾಟ ಆಡ್ತೀಯಾ? ಸರ್, ಸರ್ ನನ್ನ ಮಾತು ಕೇಳಿ ಸರ್. ಸರ್, ಸರ್ ಪ್ಲೀಸ್ ಸರ್. ಸರ್ ದಯವಿಟ್ಟು ಸರ್ ನನ್ನ ಮಾತು ನಂಬಿ ಸರ್. ಎಲ್ಲ ಅಲ್ಲೇ ಇತ್ತು ಸರ್. ಸೀಸ್ ಆಗಿದ್ದು ಎಲ್ಲ ವೆಪನ್ಸ್ ಅಲ್ಲೇ ಇಟ್ಟಿದ್ದೆ ಸರ್. ಇದರಲ್ಲೇನೋ ಮೋಸ ಆಗಿದೆ. ಮಿಸ್ಟರ್ ಪ್ರತಾಪ್, ಒಬ್ಬ ಲೀಡಿಂಗ್ ಸಿಟಿಸನ್ ನ ಫಾಲ್ಸ್ ಚಾರ್ಜಸ್ ಅಲ್ಲಿ ಅರೆಸ್ಟ್ ಮಾಡಿದ್ರೆ ಶಿಕ್ಷೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ನೀನು ಸೀಸ್ ಮಾಡಿರೋ ವೆಪನ್ಸು ಇಲ್ಲಿಲ್ಲ, ಅವ್ರ ವೆಹಿಕಲ್ಸು ಇಲ್ಲಿಲ್ಲ. ಮನುಷ್ಯನ್ಗೆ ಅತಿ ಉತ್ಸಾಹ ಒಳ್ಳೇದಲ್ಲ. ಐ ಆಮ್ ಸಾರಿ ಮಿಸ್ಟರ್ ದಯಾನಿಧಿ, ನಮ್ಮಿಂದ ತಪ್ಪಾಯ್ತು. ಇಟ್ಸ್ ಆಲ್ ರೈಟ್ ಮಿಸ್ಟರ್ ಕಮಿಷನರ್. ನನಗೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಿಮ್ಮಂತ ಇಂಟೆಲಿಜೆಂಟ್ ಅಂಡ್ ಎಕ್ಸಲೆಂಟ್ ಆಫೀಸರ್ಸ್ ಇರೋದ್ರಿಂದಾನೆ ಇಂಥ ಚಿಲ್ಡ್ರೆ ಆಫೀಸರ್ಸ್ ಏನಾದ್ರೂ ತಪ್ಪು ಮಾಡಿದ್ರು ಪಬ್ಲಿಕ್ ಗೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇನ್ನೂ ನಂಬಿಕೆ ಇದೆ. ಎನಿಹೌ, ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಮಿಸ್ಟರ್ ಕಮಿಷನರ್, ಶಾಲ್ ಐ ಟೇಕ್ ಲೀವ್ ಆಫ್ ಯು? ಸಾರಿ ಫಾರ್ ದ ಟ್ರಾವೆಲ್ ಸರ್. ಥ್ಯಾಂಕ್ ಯು. ಗೌಡ್ರೆ ಸರ್, ಇವ್ರನ್ನ ಮನೆ ತಂಗ್ ಬಿಟ್ಟು ಬನ್ನಿ. ಸರಿ ಸರ್. ದ್ರೋಹಿಗಳು, ಎಲ್ಲ ದ್ರೋಹಿಗಳು. ಇಷ್ಟೇ ಇದ್ದಿರೋ ಜನ. ನನ್ನ ಮಕ್ಕಳು ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ಸ್ಟುಪಿಡ್ಸ್. ಪ್ರತಾಪ್, ಯಾಕೋ ಇಷ್ಟು ಅಪ್ಸೆಟ್ ಆಗಿದ್ಯಾ? ಏನಾಯ್ತು? ಅಲ್ಲಪ್ಪ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ವಾ? ಅಂತದ್ ಏನಾಯ್ತು ಹೇಳು. ಅಪ್ಪ, ನಾನು ಕ್ರಿಮಿನಲ್ಸ್ ನ ಮಾಲ್ ಸಮೇತ ಹಿಡಿದಿಟ್ಟಿದ್ದೆ. ಆದ್ರೆ ನನ್ನ ಕಣ್ಣೆದುರಿಗೆ ಅವ್ರನ್ನ ಬಿಡಿಸಿ ನಾನು ಪ್ರೀತಿ ಗೌರವ ಇಟ್ಕೊಂಡಿದ್ದ ಕಮಿಷನರೇ ನನಗೆ ದ್ರೋಹ ಮಾಡ್ಬಿಟ್ರಪ್ಪ.
ನಾನೇನೋ ಗೋಲ್ಡ್ ಮೆಡಲ್ಗೆ ಆಸೆ ಪಟ್ಟು ಈ ತರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಡೀ ಡಿಪಾರ್ಟ್ಮೆಂಟೇ ನನ್ನ ನೋಡಿ ಅನುಮಾನ ಪಡೋ ಹಂಗಾಗೋಯ್ತು. ಇನ್ ಯಾವ ಮುಖ ಇಟ್ಕೊಂಡು ನಾನು ನಾಳೆಯಿಂದ ಡ್ಯೂಟಿಗೆ ಹೋಗ್ಲಿ, ನೀನೇ ಹೇಳಪ್ಪ. ಡೋಂಟ್ ವರಿ ಮೈ ಸನ್, ಇದು ಇಂಡಿಯಾ ಕಣು. ನಿಷ್ಠಾವಂತ ಪ್ರಾಮಾಣಿಕರಿಗೆ ಬೆಲೆನೇ ಇಲ್ಲ. ಎಷ್ಟೋ ದಕ್ಷಾಧಿಕಾರಿಗಳಿಗೆ ಈ ಸಮಾಜದ ದುಷ್ಟಶಕ್ತಿಗಳು ಹೀಗೆ ತೊಂದರೆ ಕೊಟ್ಟು ಅವಮಾನ ಮಾಡೋದನ್ನ ನೀನು ನೋಡಿದ್ಯಾ, ಕೇಳಿದ್ಯಾ? ಅವರೆಲ್ಲ ಬೇಜಾರ್ ಪಟ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ರೆ ನಮ್ಮ ಸಮಾಜ ಇನ್ನೂ ಕೊಳ್ತು ನಾರ್ ಹೋಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಯುವರ್ ಓನ್ ಡಿಪಾರ್ಟ್ಮೆಂಟ್ ಕಿರಣ್ ಬೇಡಿ ತಗೋ. ಶಿ ವಾಸ್ ಪೊಲಿಟಿಕಲಿ ರೂಯಿಂಡ್ ಐಸೆ. ಆದ್ರೆ ಅವಳು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಲಾ? ಶಿ ಫಾಟ್ ಫಾರ್ ಇಟ್ ಇನ್ ಒನ್ ದ ಕಾಸ್. ನೀನು ಅಷ್ಟೇ ಮರಿ, ಇದನ್ನ ಒಂದು ಪಾಠ ಅಂತ ತಿಳ್ಕೊಂಡು ನಿನ್ನ ಕರ್ತವ್ಯ ನೀನ್ ಮಾಡು, ಗುರಿ ಮುಟ್ತೀಯ. ಆದ್ರೆ ಮೈ ಡಿಯರ್ ಸನ್, ಬರೀ ಶಕ್ತಿ ಇದ್ರೆ ಮಾತ್ರ ಸಾಲದು, ಯುಕ್ತಿನೂ ಮುಖ್ಯ. ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊ. ಏನೋ ಪ್ರತಾಪ್, ನಿಮ್ ತಂದೆ ಹೇಳಿದ ಹಾಗೆ ನಿನ್ ಕೆಲ್ಸನ ನೀನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗು. ಮೇಲ್ ದೇವ್ರು ಅಂತ ಒಬ್ಬ ಇದ್ದಾನೆ. ಸರಿ ತಪ್ಪುಗಳನ್ನ ಅವ್ನು ನೋಡ್ಕೋತಾನೆ. ಒಳ್ಳೆಯವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಕಣೋ. ನಿನ್ಗೆ ಒಳ್ಳೇದಾಗೇ ಆಗತ್ತೆ. ಅಶ್ವಿನಿ, ಅಶ್ವಿನಿ, ಯಾಕೆ? ಏನಾಯ್ತು ನಿಂಗೆ? ಹುಚ್ಚುಚ್ಚಾಗಿ ನಗ್ತಾ ಇದೆಯಲ್ಲ? ಏನಾಯ್ತು ಗೊತ್ತಾ? ಹ್ಮ್ ನಮ್ಮಿಬ್ರು ಎಂಗೇಜ್ಮೆಂಟ್ ಆದಂಗೆ, ಹ್ಮ್. ಮದುವೆ ಆದಂಗೆ, 1 ಡಜನ್ ಮಕ್ಕಳಾದಂಗೆ ಅವರೆಲ್ಲ ನಿನ್ ತಲೆ ಮೇಲೆ ಭುಜದ ಮೇಲೆ ಕೂತ್ಕೊಂಡು ಅಪ್ಪ 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 ಅಂತ ಗೋಳು ಹೊಯ್ಕೋತಿರ ಹಾಗೆ ಕನಸು ಕಾಣ್ತಾ ಇದ್ದೆ. ಅಬ್ಬಾ, ಕನಸ್ತಾನೆ? ನೀನ್ ಕನಸು ಕಾಣ್ತಾನೆ ಇರ್ಬೇಕು. ಅದು ನಿಜ ಆಗಲ್ಲ ಬಿಡು. ಯಾಕೆ ನಿಜ ಆಗಲ್ಲ? ನಿಜ ಆಗತ್ತೆ. ಹ್ಮ್ ನಿನ್ನೆ ರಾತ್ರಿ ಅತ್ತೆ ಮಾವ ಮಾತಾಡ್ಕೊಳ್ತಾ ಇದ್ರು. ಹ. ನನ್ನ ಹೌಸ್ ಸರ್ಜನ್ ಮುಗಿದ ತಕ್ಷಣ ನಮ್ಮಿಬ್ರು ಮದುವೆ. ಓಹೋ, ಆಮೇಲೆ 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 ನನ್ ಪೊಲೀಸ್ ಹೆಂಡತಿ, ನಿನ್ ಡಾಕ್ಟರ್ ಗಂಡ. ದಟ್ಸ್ ಆಲ್. ನೋಡೆ, ರೋಡಲ್ಲಿ ಹೋಗೋ ಯಾವಳನ್ನ ಬೇಕಾದ್ರೂ ಮದ್ವೆ ಆಗ್ತೀನಿ ಹೊರತು ಡಾಕ್ಟರ್ ಮಾತ್ರ ಮದ್ವೆ ಆಗಲ್ಲ. ನಾನು ಯಾವತ್ತೂ ಅವ್ರ ಹತ್ರನೂ ಸುಳಿಯಲ್ಲ. ಯಾಕೆ? ಡಾಕ್ಟರ್ ಅಂದ್ರೆ ಅಲರ್ಜಿ ನನಗೆ. ನೋಡ್ತಾ ಇರು, ನಿಂಗೆ ದೊಡ್ಡ ರೋಗ ಬಂದು ಒಂದಿನ ಪೇಷಂಟ್ ಆಗಿ ಟ್ರೀಟ್ಮೆಂಟ್ಗೆ ನನ್ನ ಹತ್ರ ಬಂದೇ ಬರ್ತೀಯ. ನಾನು ಯಾ, ನಿನ್ನ ಹತ್ರ? ಆಫ್ ಕೋರ್ಸ್. ನೋ ಚಾನ್ಸ್. ನೋಡೆ, ಇದು ರಾಗಿ ಮುದ್ದೆ ತಿಂದು ಬೆಳೆದಿರೋ ದೇಹ. ಡೈಲಿ 4 ಅವರ್ಸ್ ಎಕ್ಸರ್ಸೈಸ್ ಮಾಡ್ತೇನೆ. 4 hours? ಜ್ವರ, ನೆಗಡಿ, ಕೆಮ್ಮು ಇಂಥ ಚಿಲ್ಲರೆ ಕಾಯಿಲೆ ಕೂಡ ನಮ್ಮ ಹತ್ರ ಸುಳಿಯಲ್ಲ, ಗೊತ್ತಾ? ಅಂತದ್ರಲ್ಲಿ ದೊಡ್ಡ ರೋಗ ಅಂತೆ, ದೊಡ್ಡ ರೋಗ. ನಿಮ್ಮ ಅಜ್ಜಿ ಏನೇ ಕಾಯಿಲೆ ಬರುತ್ತಾ? ಅದು 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 ಪ್ರೇಮ ರೋಗ. ಪ್ರೇಮ ರೋಗನ? ನನಗ ಸಾಧ್ಯನೇ ಇಲ್ಲ. ಏನೋ ನಮ್ಮ ಅತ್ತೆ ಮಗಳ ಪಾಪ ಬೇಡ್ಕೋತಾ ಇದ್ದಾಳಲ್ಲ ಅಂತ ತಾಳಿ ಕಟ್ಬೇಕಷ್ಟೇ. ಏನು ಪಾಪ ಅಂತ ನನ್ನ ತಾಳಿ ನೀನ್ ಏನ್ ಮಾಡ್ತೀನಿ ನೋಡ್ತಾರ? ರಾಗಿ ಮುದ್ದೆ 4 hours? ನೀನು ಕೊಲೆ ಮಾಡ್ಬಿಡ್ತೀನಿ. ನನ್ನ ಕೊಲೆ ಮಾಡೋದಕ್ಕೆ ಇದ್ಯಾಕೆ ಬೇಕು? ನಿನ್ನ ಕಣ್ಣುಗಳೇ ಸಾಕು. ನಾಟಿ, ಈ ಮಾತನ್ನ ಯಾಕೆ ಮೊದ್ಲೇ ಹೇಳಿಲ್ಲ? ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಕಮಾನ್ ಕಮಾನ್ ಕಮಾನ್. ಚಂದಕ್ಕೆ ಮನಸ್ಸು ಸೋತು
ಹೋಗಿದೆ ನಿನ್ನ ಅಪ್ಪನು ತನಗೂ ಸುಮ್ ಎಂದಿದೆ ಮೈಯೊಳೆ ಬಾಕೊಡುವೆ ಹರುಷವ ಮುತ್ತಾಡಿ ನೀಗುವೆ ಆ ನಿನ್ನ ವಿರಹವ ಮಳೆಯಲ್ಲಿ ಬಿಸಿ ಹನಿ ಚೆಲ್ಲಿದೆ ಪ್ರೀತಿಯ ಹೂಮಳೆ ಸುರಿಸಿದೆ ತನ್ನು ನೀ ತುಂಬಿದೆ ರಂಗು ಏರಿದೆ ಆ ಕಣ್ಣ ಸಂಚಿನಲ್ಲಿ ಹೊಂಗನಸು ತುಂಬಿ ತುಳಿದಿದೆ ಚೆಲುವೆಯೇ ತಂದೆ ನೀ ಸಂಭ್ರಮ ಪ್ರತಿ ಕ್ಷಣಗಳು ಬೆರೆತಿರಲಿ ಈ ಸಂಗಮ ಚಂದಕ್ಕೆ ಮನಸ್ಸು ಸೋತು ಹೋಗಿದೆ ನಿನ್ನ ಅಪ್ಪನು ತನಗೂ ಸುಮ್ ಎಂದಿದೆ Been around this world, been a lot of places, seen a million faces in 1,000 times. But when I looked into your eyes, I knew I found heaven. And I've been Hey, wanting to tell you, Yes, sir. The manager I never kariyo. wanna let Okay, sir. you go.
ಡ್ಯೂಟಿ ಮೇಲೆ ಇರ್ಬೇಕಾದ ಪೊಲೀಸ್ನವ್ರಿಗೆಲ್ಲ ಇಲ್ಲೇನ ಕೆಲಸ? ಅದೇ ಗುರು ನಾನು ಯೋಚನೆ ಮಾಡ್ತಿರೋದು. ಇನ್ನೇನು ಲಂಚ ತಗೊಳಕ್ ಬಂದಿರ್ಬೇಕು ಈ ಅಂಜಲ್ ತಿನ್ನೋ ನಾಯಿಗಳು. ರೌಂಡ್ಸ್ ಅನ್ನೋ ನೆಪದಲ್ಲಿ ಬಂದು ರೋಲ್ ಕಾಲ್ ಭಿಕ್ಷೆಗೆ ಕಾಯ್ತಾ ಇರ್ಬೇಕು. ಏನ್ ಮಾಡ್ತೀಯ ಪಾಪ, ಈ ಪೋಸ್ಟಿಗೆ ಬರ್ಬೇಕು ಅಂದ್ರೆ ಲಂಚ ಕೊಡ್ಲೇಬೇಕು, ಅದನ್ನ ಕವರ್ ಮಾಡ್ಬೇಕಲ್ಲ. ಕಾಕಿ ಬಟ್ಟೆ ಹಾಕಿದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದಾನೆ. ಇಂಥವ್ರು ನಾವು ಚಿಟ್ಕಿ ಹೊಡೆಯೋದ್ರಲ್ಲಿ ಖರೀದಿ ಮಾಡ್ಬಿಡ್ತೀವಿ. ಯಾಕೋ ಭಯನ? ಡ್ಯೂಟಿಲಿರೋ ಆಫೀಸರ್ಗೆ ಏನೇನೋ ಬೈತಾ ಇದ್ದೆ, ಈಗ ನರ ಸತ್ತೋಯ್ತಾ? ಏಯ್ ಏನ ಡ್ಯೂಟಿಲಿರೋ ಆಫೀಸರ್ ಮೇಲೆ ಹಲ್ಲೆ ಬೇರೆ ಮಾಡ್ತೀಯೇನೋ? ಮಾಡಿಲ್ವಾ ಮಾಡಿಲ್ವಾ? ಅಯ್ಯೋ ರಕ್ತ ರಕ್ತ, ನನ್ನ ಮರ್ಡರ್ ಮಾಡಕ್ ಬರ್ತೀಯ? ಹಿಡ್ಕೋ, ಇದ್ರಲ್ಲಿ ಚುಚ್ತೀಯ? ಇಲ್ಲ ಸರ್, ನಾನೆಲ್ಲಿ ಚುಚ್ಚೆ ಸರ್? ಇಲ್ಲ, ನಿಮ್ ತಾತ ಬಂದ್ ಚುಚ್ಚ. ಈ ಬಾಟ್ಲಲ್ಲಿ ಈ ಕೇಸ್ ಏನ್ ಗೊತ್ತಾ? ಇಲ್ಲ ಸರ್. ಇದು ಅಟೆಂಪ್ಟ್ ಟು ಮರ್ಡರ್. ಸರ್ ಪ್ಲೀಸ್, ನಾನೇನು ಮಾಡಿಲ್ಲ ಸರ್. ಏಯ್, ಈಗೇನ್ ಕಥೆ ಗೊತ್ತಾ? ನೀನು ನನಗೆ ಮರ್ಡರ್ ಅಟೆಂಪ್ಟ್ ಮಾಡಿ ಎಸ್ಕೇಪ್ ಆಗ್ತಾ ಇದೀಯ. ಸೊ ಎನ್ಕೌಂಟರ್. ಸರ್ 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 ಬಿಟ್ಬಿಡಿ ಸರ್, ಗುಡ್ಡಾಕ್ಬಿಟ್ಟು ಏನಾರ ಮಾತಾಡ್ಬಿಟ್ಟೆ, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಸರ್ ಬೇಡ ಸರ್, ಮಾತಾಡ. ಸಾಯ್ಬಿಡಿ ಸರ್. ನೋ ಚಾನ್ಸ್, ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ವಾಟ್ ಇಸ್ ದಿಸ್ ಪ್ರತಾಪ್? ಆವತ್ ನೋಡಿದ್ರೆ ಈ ಸಮಾಜದ ಗಣ್ಯ ವ್ಯಕ್ತಿ ಆ ದಯಾನಿಧಿ ಮತ್ತೆ ಅವನ ತಮ್ಮ ದಯಾಶಂಕರ್ನ ಸುಮ್ನೆ ಅರೆಸ್ಟ್ ಮಾಡಿದೆ. ಈಗ ಆ ದಯಾಶಂಕರ್ನ ಕೊಂದಾಕ್ಬಿಟ್ಟಿದ್ಯಾ. ಏನಾಗಿದೆ ನಿನ್ಗೆ? ಸರ್, ಅವ್ನು ನನ್ನ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೇವಲ ಮಾತಾಡ್ದ, ನನ್ ಮೇಲೆ ಅಟ್ಯಾಕು ಮಾಡ್ದ. ಯು ಸಿ, ನೋಡಿ 18 ಸ್ಟಿಚ್ ಹಾಕ್ಸಿದ್ದೀನಿ. ಡೋಂಟ್ ಗಿವ್ ಮಿ ದಿಸ್ ಸ್ಟುಪಿಡ್ ರೀಸನ್. ವಾಟ್ ಡು ಯು ಮೀನ್ ಸರ್? ನಾನ್ ನನ್ನ ಸೇಫ್ಟಿಗೋಸ್ಕರ ಫೈರ್ ಮಾಡಿದ್ದು. ಇಟ್ಸ್ ಅನ್ ಎನ್ಕೌಂಟರ್. ಎನ್ಕೌಂಟರ್ ಅನ್ನೋ ವರ್ಡ್ ಈಗ ಜೋಕ್ ಆಗ್ಬಿಟ್ಟಿದೆ. ನಾವ್ ನಿಜವಾಗ್ಲೂ ಎನ್ಕೌಂಟರ್ ಅಲ್ಲಿ ಸಾಯಿಸಿದ್ರು ಜನ ನಂಬೋಲ್ಲ. ಸರ್, ಯು ಆರ್ ಸಸ್ಪೆಕ್ಟಿಂಗ್ ಮೀ? ನೋ, ಐ ಆಮ್ ಸಸ್ಪೆಂಡಿಂಗ್ ಯು. ವೈ ಸರ್? ನನ್ನಂತ ಪ್ರಾಮಾಣಿಕ ಪೊಲೀಸ್ ಆಫೀಸರ್ಗೆ ನೀವು ಕೊಡೋ ಬಹುಮಾನ ಇದೇನಾ? ಒಬ್ಬ ದೇಶದ್ರೋಹಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ನಿಚ್ಚನ ನೇಣಗಂಬಕ್ಕೆ ಏರಿಸ್ತಾ ಇದ್ದೀರಾ ನೀವು? ಪ್ರತಾಪ್, ನೀನ್ ಮಾಡಿರೋ ಕೆಲ್ಸಕ್ಕೆ ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ನಾಟ್ ಆಸ್ಕಿಂಗ್ ಎಕ್ಸ್ಕ್ಯೂಸ್, ಐ ಆಮ್ ಆಸ್ಕಿಂಗ್ ಎಕ್ಸ್ಪ್ಲನೇಷನ್. ದೇರ್ ಇಸ್ ನೋ ನೀಡ್ ಫಾರ್ ಅನ್ ಎಕ್ಸ್ಪ್ಲನೇಷನ್. ನಿನ್ನನ ರೂಲ್ಸ್ ಪ್ರಕಾರ ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಸ್ಪೆಂಡ್? ಸರ್, ಅಹಿಂಸೆನೆ ಗುರಿಯಾಗಿಟ್ಕೊಂಡು ಹೋರಾಟ ಮಾಡಿದ ಮಹಾತ್ಮ ಗಾಂಧಿನ ಗುಂಡಿಟ್ಕೊಂಡ್ರು. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನ ಶೂಟ್ ಮಾಡಿ ಸಾಯಿಸಿದ್ರು. ಯಂಗ್ ಅಂಡ್ ಎನರ್ಜೆಟಿಕ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿನ ಬಾಂಬ್ ಬಿಟ್ಟು ಚಿಂದಿ ಮಾಡಿದ್ರು. ಆವಾಗ ಏನಾಗಿ ಸರ್ ನಿಮ್ಮ ಈ ರಿಜಿಡ್ ರೂಲ್ಸ್? ಒಬ್ಬ ಸಣ್ಣ ಸ್ಮಗ್ಲರ್ನ ಎನ್ಕೌಂಟರ್ ಹೊಡೆದು ಸಾಯಿಸಿದ್ದಕ್ಕೆ ನನ್ನ ಮೇಲೆ ಆಕ್ಷನ್ ತಗೋಬೇಕು ಅಂತ ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ರಲ್ಲ ನೀವು. ಆ ಮಹನೀಯರೆಲ್ಲ ಸತ್ತಾಗ ಇಡೀ ನಮ್ಮ ಡಿಪಾರ್ಟ್ಮೆಂಟೇ ಅವಮಾನದಿಂದ ನೇಣು ಹಾಕೊಂಡು ಸಾಯ್ಬೇಕಿತ್ತು. ಸರ್, ಒಂದು ಮರ ಬಿಸಿಲು ಮಳೆಯಿಂದ ರಕ್ಷಣೆ ಕೊಡುತ್ತೆ ಅಂತ ಹೋಗೋದ್ರ ಕೆಳಗಡೆ ನಿಂತ್ಕೋತಾರೆ, ಇಲ್ಲ ಅಂದ್ರೆ ಯಾವ ಮೂರ್ಖತಾನೆ ಅದ್ರ ಕೆಳಗೆ ನಿಂತ್ಕೋತಾನೆ. ನೀವು ನನ್ನ ಸಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ನನ್ನ ಜಾಬ್ ನ ರಿಸೈನ್ ಮಾಡ್ತಾ ಇದ್ದೀನಿ. ಪ್ರತಾಪ್, ಕೋಪದಲ್ಲಿ ಕೊಯ್ಕೊಂಡ ಮೂಗು ಸಮಾಧಾನದಲ್ಲಿ ವಾಪಸ್ ಬರೋಲ್ಲ. ಸರ್, ನಿಮ್ಮ ಅಡ್ವೈಸ್ಗೆ ಗುಡ್ ಬೈ. ನಮ್ ಮಗಳು ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ತಿದ್ದಾಳಲ್ಲ? ಕಾಣೋದೇನೆ, ಅವಳು ನಮ್ಮ ಮನೆ ಮಹಾಲಕ್ಷ್ಮಿನೇ ಕಣೆ. ಯಾಕಣ್ಣ ಹಾಗ್ ನೋಡ್ತಿದ್ಯಾ?
ಏನಿಲ್ಲ, ಟೈಮ್ ಆಯ್ತು, ಬರೀ ಹತ್ತಿ ಹೋಗೋಣ. ಹೋಗಿಯಮ್ಮ. ಬನ್ರಿ ಬ್ರಿಗೇಡಿಯರ್. ಅಣ್ಣ ಕಾರ್ ನಿಲ್ಸಣ್ಣ. ಯಾಕಮ್ಮ? ಅಣ್ಣ ಅಣ್ಣ ನಂಗ್ ಮಲ್ಗೆ ಹೂ ಬೇಕು. ನಂಗ್ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ತಂದ್ಕೊಡ್ತ್ಯಾ? ಅಷ್ಟೇನಾ? ಮಲ್ಲಿಗೆ ಹೂವೇನಮ್ಮ, ನಿನಗೋಸ್ಕರ ಇಡೀ ಮಲ್ಲಿಗೆ ತೋಟನೇ ತಂದ್ಬಿಡ್ತೀನಿ. ಜಸ್ಟ್ ಮಿನಿಟ್. ಸರಿ, ಪೂರ್ತಿ ಬುಟ್ಟಿ ಎಷ್ಟಾಗುತ್ತೆ? 200 ರೂಪಾಯಿ ಆಗತ್ತೆ ಸರ್. ಒಂದ್ ಕೆಲಸ ಮಾಡು, ನನಗೆ ಪೂರ್ತಿ ಬುಟ್ಟಿನೇ ಕೊಟ್ಬಿಡು. ಓಕೆ? ಸರಿ. ತಗೊಮ್ಮ. ಸ್ವಾತಿ, ಓಕೆನಾ? ಓಕೆ. ಇದು ನನ್ನ ಜೀವನದಲ್ಲಿ ನಡೆದ ಅನ್ಯಾಯ. ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ ವೆಂಕಟೇಶ್. ಕಮ್ ಆನ್ ಟೆಲ್ ಮೀ. ಓಕೆ, ಐ ಆಮ್ ಸಾರಿ. ನಿನ್ನ ಜೀವನದಲ್ಲಿ ಇಂಥ ದುರ್ಘಟನೆ ನಡೆದಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎನಿಹೌ, ನೀನಾಗಲೇ ಕಾನೂನನ್ನ ಕೈ ತಗೊಂಡ್ಬಿಟ್ಟಿದ್ಯಾ. ಸೊ ಪ್ರತಾಪ್, ನನ್ನ ಮಾತು ಕೇಳು. ನೀನಾಗೆ ಸರೆಂಡರ್ ಆದ್ರೆ ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ. ಪ್ಲೀಸ್. ಸರೆಂಡರ್? ಯು ಮೀನ್ ಶರಣಾಗತಿ? ಎಸ್. ನೆವರ್. ನಾನು ಸರೆಂಡರ್ ಆದ್ರೆ ಕ್ಲೈಮ್ಯಾಕ್ಸ್. What nonsense is going on here? ಡೋಂಟ್ ಶೌಟ್. ನಾನಿಲ್ಲಿ ಲಡತ್ ಮಾಡಕ್ ಬಂದಿಲ್ಲ, ಇಂಪಾರ್ಟೆಂಟ್ ವಿಷಯನ ಹೇಳಕ್ ಬಂದಿದ್ದೀನಿ. ಇದು ಮಾತನಾಡಕ್ ಬಂದವನ್ ಲಕ್ಷಣ ಅಲ್ಲ. ನೀನೇನೋ ಮಸ್ಲತ್ ಮಾಡಕ್ ಬಂದಂಗ್ ಕಾಡ್ತಾ ಇದೀಯಾ. ಭೂಮ್ ತಾಯಣಗ್ಲು ಈ ಸತ್ಯ ಬೆನ್ನಿಗೆ ಚೂರಿ ಹಾಕೋನಲ್ಲ. ಹಾಗಾದ್ರೆ ಏನಿದೆಲ್ಲ? ಓಹೋ, ಇದ ಗಾರ್ಡ್ಸ್. Is it? Guards, relax. Okay, friend. ಅದೇನೋ ಇಂಪಾರ್ಟೆಂಟ್ ಮ್ಯಾಟರ್ ಅಂದೆಲ್ಲ. ಲೆಟ್ ಮೀ ನೋ ವಾಟ್ ಇಸ್ ದಟ್ ಇಂಪಾರ್ಟೆಂಟ್ ಮ್ಯಾಟರ್. ಪಾರ್ಟ್ನರ್, ನಮ್ಮಿಬ್ಬರ ಸ್ನೇಹಕ್ಕೆ ವಿಷ ಬೀಜ ಬಿತ್ತಿದ್ದು ಯಾರು ಅಂತ ಗೊತ್ತಾಯ್ತು. ಓಹೋ, ಮೂರನೇ ಒಂದ್ ಕೈವಾಡ ಇದೆಯಾ? ಎಸ್. ನನ್ ಕಡೆಯವ್ರನ್ನ ಸಾಯಿಸಿ ನಿನ್ ಮೇಲಿಟ್ಟ, ನಿನ್ ಕಡೆಯವ್ರನ್ನ ಸಾಯಿಸಿ ನನ್ ಮೇಲಿಟ್ಟ. ನಾನು ನೀನ್ ಸಾಯಿಸಿದ್ಯಾ ಅಂತ, ನೀನು ನಾನ್ ಸಾಯಿಸಿದೀನಿ ಅಂತ ನಾವಿಬ್ಬರೇ ಕಿತ್ತಾಡ್ತಾ ಇದ್ದೀವಿ. ಆದ್ರೆ ನನ್ನ ನಿನ್ನ ಸ್ನೇಹಕ್ಕೆ ಬೆಂಕಿ ಇಟ್ಟಿದ್ದು ಬೇರೆ ಯಾರು ಅಲ್ಲ, ಇನ್ಸ್ಪೆಕ್ಟರ್ ಪ್ರತಾಪ್. ಇನ್ಸ್ಪೆಕ್ಟರ್ ಪ್ರತಾಪ? ಅವನ ಎಂಟೈರ್ ಫ್ಯಾಮಿಲಿಗೆ ಟೈಮ್ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದೀವಿ. ನೋ ನೋ ನೋ, ನೀನು ನಾನು ತಿಳ್ಕೊಂಡ್ರೆ ತಪ್ಪು. ಆ ನನ್ ಮಗ ಸಾಯ್ಲಿಲ್ಲ, ಬದುಕಿದ್ದಾನೆ. ಈಗ ನಮ್ ಬೆನ್ನ ಹಿಂದೆ ಬೇಟಾಳ ತರ ಬಿದ್ದಿದ್ದಾನೆ. ಸತ್ಯ, ನಮ್ಮ ಬೆನ್ನಿಂದೆ ಬಿದ್ದ ಎಷ್ಟೋ ಬೇತಾಳಗಳು ಭೂತಗಳು ಬೂದಿ ಆಗೋದು. ಇವನೇ ಯಾವ ಲೆಕ್ಕ? ಆಫ್ಟರ್ ಆಲ್ ರಿಸೈನ್ ಪೊಲೀಸ್ ಇನ್ಸ್ಪೆಕ್ಟರ್. ನೋಡ್ ಸತ್ಯ, ಕೂಲಾಗಿ ಕೂತ್ಕೊಂಡು ಸ್ಕೆಚ್ ಹಾಕೋಣ. ಈ ನನ್ನ ಮಗನ ಡೀಲ್ ಮಾಡ್ದ ಅಂದ್ರೆ ನಮ್ಗಿನ್ಯಾರು ಶತ್ರುಗಳೇ ಇಲ್ದಿರೋ ಹಾಗಾಗತ್ತೆ. ಡನ್ ಡನ್. ಪ್ರತಾಪ್
ಅಶ್ವಿನಿನ ಯಾಕೆ ಗಾಬರಿ ಆಗಿದೆಯಾ? ಎಲ್ಲಿದೆಯಾ? ಏನಾಯ್ತು ಅಶ್ವಿನಿ? ಪ್ರತಾಪ್, ಐ ಮೀನ್ ಪ್ರಭು ಪ್ರತಾಪ್, ಈ ದಯಾನಿಧಿ ಸತ್ಯ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅವ್ರ ಎಸ್ಟೇಟ್ ನಲ್ಲಿ ಇಟ್ಕೊಂಡಿದ್ದಾರೆ. ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಬೇಗ ಬಂದು ನನ್ನ ಬಿಟ್ಕೊಂಡು ಹೋಗು ಪ್ಲೀಸ್ ಪ್ರತಾಪ್, ಪ್ಲೀಸ್. ನೀನೇನು ಹೆದರ್ಕೋಬೇಡ ಅಶ್ವಿನಿ, ನಾನು ಈಗಲೇ ಬರ್ತೀನಿ. ಎಸ್, ಆ ಪ್ರತಾಪ್ ಇಲ್ಲಿಗೆ ಬರ್ತಾ ಇದ್ದಾನೆ. ಗಾಡ್ಸ್ ಅಲರ್ಟ್. ಚೆಕ್.